ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ಪುರಸಭೆ ಕಚೇರಿಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಟಿ.ಎನ್ ರವರು ಕೆಂಪೇಗೌಡ ಪ್ರತಿಮೆ ಸ್ಥಳಾಂತರ ವಿಚಾರವಾಗಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಚ್.ಎಂ. ಕೃಷ್ಣಮೂರ್ತಿರವರನ್ನ ಚರ್ಚೆಗೆ ಕರೆಯಲಾಗಿತ್ತು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಅವರು ಹಾಗೂ ಎಚ್.ಎಂ. ಕೃಷ್ಣಮೂರ್ತಿರವರು ಸುಮಾರು ಹೊತ್ತು ಚರ್ಚೆಯನ್ನು ನಡೆಸಿ ಪುರಸಭೆ ಮುಖ್ಯಾಧಿಕಾರಿಯವರು ನನ್ನದೇನೂ ಪಾತ್ರವಿಲ್ಲ, ನಾನು ಕೋರ್ಟ್ ಆದೇಶವನ್ನು ಪಾಲಿಸುತ್ತಿದ್ದೇನೆ ಎಂದರು. ನಂತರ ಕೃಷ್ಣಮೂರ್ತಿಯವರವರು ಕೋರ್ಟ್ ಆದೇಶಕ್ಕೆ ನಮ್ಮದು ಕೂಡ ವಿರೋಧವಿಲ್ಲ, ನಾವು ಕೂಡ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಎಂದರು. ಸಲಹೆ ಸೂಚನೆ ಏನಾದರೂ ಇದ್ರೆ ಅಥವಾ ಈ ರೀತಿ ಮಾಡೋಣ ಅಂತಂದ್ರೆ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಯಾಕಂದ್ರೆ ನಾವು ಅಫಿಷಿಯಲ್ ಅಷ್ಟೇ, ಸರ್ಕಾರಿ ನೌಕರರಾಗಿ ಕೋರ್ಟ್ ಹೇಳಿದಂಥದ್ದು ನಾವು ಮಾಡಬೇಕಾಗತ್ತೆ ಹೊರತು ಸೊ ಬೇರೆ ವಿಚಾರಗಳು ನಮಗೆ ಯಾವುದನ್ನು ಮುಖ್ಯ ಆಗೋದಿಲ್ಲ. ಹೇಳಿ ಸರ್ ತಾವು. ಏನಿಲ್ಲ. ಹಾಂ ಸರ್, ನಮಗೆ ನಮಗೊಂದು ನಾವು ನೋಟಿಸ್ ಒಂದು ನೀವೇನೋ ಗೌರವಾತ್ಮಕ ಒಂದು ಲೆಟ್ರು ಅಂತ ಹೇಳಿದ್ರಿ. ಹಾಂ ಸರ್, ಅದರಲ್ಲಿ ಭಾಳ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಹಾಂ ಸರ್, ಕೆಂಪೇಗೌಡರ ಆದರ್ಶ ಬರೋದು, ಹೌದು ಸರ್, ಅವರ ಹೆಸರು ಕೀರ್ತಿ ಅವರಿಗೆ ಭಾಳ ಗೌರವ ಇದೆ. ನನ್ನ ವಿಚಾರವನ್ನು ನಿಮ್ಮ ಪುರಸಭೆಗೆ ಕೆಂಪೇಗೌಡರ ಮೇಲೆ ಖಂಡಿತ ಗೌರವ ಇದೆ. ಯಾಕಂದ್ರೆ ಮಾಗಡಿಯಿಂದ ಹೆಸರು ಮಾತಾಡೋದು ಅವಕಾಶ ಕೊಡಿ, ಮಾತಾಡಿ ಆಮೇಲೆ ಇಲ್ಲ ತಾವೇಳಿ ಗೌರವವಾಗಿ ಎಲ್ಲ ಇದು ಮಾಡ್ತೀವಿ. ಹಾಗೋಸ್ಕರ ನೀವು ಇದನ್ನು ಗೌರವಯುತವಾಗಿ ನಮಗೆ ಸರ್ಕಾರದ ಕೋರ್ಟ್ ಆದೇಶ ಇರೋದ್ರಿಂದ ನೀವು ನಮಗೆ ಸಹಕರಿಸಿ ನಮ್ಮ ಮಾತನ್ನು ಹೇಳಿದ್ದೀವಿ. ಇದಕ್ಕೆ ಮೊದಲು ಕೆಂಪೇಗೌಡರ ಶಿಲೆ ಬಗ್ಗೆ ನಾವು ಕೋರ್ಟ್ ನ್ಯಾಯಾಲಯದಲ್ಲಿ 2025ರಲ್ಲಿ ಅದನ್ನು ದಾವೆಯನ್ನು ಹೂಡಿದ್ವಿ. ಅದು ಕೋರ್ಟ್ ತೀರ್ಮಾನ ಬಂದು 4/3/2026. ಈ 25ರಲ್ಲಿ ನಾವು ದಾವೆ ಹೂಡಿದ್ವಲ್ಲ, ಕೋರ್ಟಲ್ಲಿ ವಿಚಾರಣೆ ಬಂದಾಗ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯವ್ರನ್ನ ವಿಶ್ವಾಸಕ್ಕೆ ತಗೊಂಡಿದ್ದೀರಾ ಅಂತ ಕೋರ್ಟಲ್ಲಿ ಕೇಳಿದಾಗ ತಮ್ಮಿಂದ ಒಂದಿದೆ ನಿಮ್ಮ ಇದರದೊಂದು ಲೆಟರ್ ಬಂತು. ಯಾವಾಗ ಕೋರ್ಟು ಕೆಂಪೇಗೌಡ ಅಭಿವೃದ್ಧಿಯವ್ರನ್ನ ನೀವು ಕೇಳಿದ್ದೀರಾ, ಅವ್ರನ್ನ ಸಲಹೆ ತೊಗೊಂಡಿದ್ದೀರಾ ಅಂತ ಕೇಳಿದಾಗ ನೀವು ಬಂದು ನಿಮ್ಮ ಸಲಹೆ ಬೇಕು ಅಂತ ಕೇಳಿದ್ರಿ. ಅದು ನೀವಾಗಿ ಆ ಸಲಹೆನೂ ಕೇಳಿಲ್ಲ, ನಿಮಗೆ ಆ ಥರದ ಉದ್ದೇಶನೂ ಇರಲಿಲ್ಲ. ಅವತ್ತು ಅಲ್ಲಿ ಕೇಳಿದಾಗ ನಮಗೊಂದು ನೋಟಿಸ್ ಕಳಿಸಿ ನಾವೆಲ್ಲ ಕಳಿಸಿದ್ದೀವಿ, ಕೃಷ್ಣಮೂರ್ತಿಯವ್ರು ಬಂದಿಲ್ಲ ಅಂತ ಹೇಳಿ ಕೋರ್ಟಲ್ಲಿತ್ತು. ಹಾಗಾಗಿ ನನಗೂ ಅವಶ್ಯಕತೆ ಇರಲಿಲ್ಲ. ಇವತ್ತು ಕೋರ್ಟ್ ಆದೇಶ ಇದೆ, ನಾವು ಹೊಡಿಬೇಕು, ಮಾಡಬೇಕು, ನಿಮ್ಮದು ಒಂದು ಮಾರ್ಗದರ್ಶನ ಬೇಕು ಅಂದಾಗ ಮಾರ್ಗದರ್ಶನ ಕೊಡೋದಕ್ಕೆ ಹೇಳೋದಕ್ಕೆ ನಾವೇನು ಯಾವತ್ತೂ ಬೇಡ. ಒಳ್ಳೆ ವಿಚಾರಕ್ಕೆ ನಾವು ಇಲ್ಲಿವರೆಗೂ ಆದ್ಯತೆ ಕೊಟ್ಟಿದ್ದೀವಿ, ಗೌರವಿಸಿದ್ದೀವಿ, ಅದಕ್ಕೊಂದು ಪ್ರೋತ್ಸಾಹ ಕೊಟ್ಟಿದ್ದೀವಿ. ನೀವು ಇವಾಗ ಕೋರ್ಟ್ ಇದೆಲ್ಲ ಆದೇಶ ಆದಮೇಲೆ ಗೌರವಯುತವಾಗಿ ಕೆಂಪೇಗೌಡರ ಶಿಲೆಯನ್ನು ನಾವು ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಎಲ್ಲಿ ಮಾಡ್ತಾ ಇದ್ದೀರಿ? ಪಕ್ಕದ ಏನು ಜಾಗ ಇದೆ ಜಾಗ ಸರ್, ಅದು ಈಗ ಹಾಸ್ಪಿಟಲ್ ಜಾಗ. ಈ ಹಾಸ್ಪಿಟಲ್ದು ನಿಮ್ಮದು ಕೆಂಪೇಗೌಡರದು ನಾನು ಅದರಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ. ಯಾವ ಜಾಗ ಶಿಫ್ಟ್ ಮಾಡ್ತಾ ಇದ್ದೀವಿ ಸರ್? ಈಗ ನಿಮ್ಗೆ ಯಾವ ಜಾಗಕ್ಕೆ ಅಂತಂದ್ರೆ ಈಗ ಹಾಸ್ಪಿಟಲ್ ಏನು 2 ಎಕರೆ ಅಂತ ಹೇಳ್ಕೊಟ್ಟೆ ಇತ್ತಲ್ಲ, ಅದರಲ್ಲಿ ಇರ್ತಕ್ಕಂಥ ಒಂದು ಮೂಲೆ ಭಾಗಕ್ಕೆ 2 ಎಕರೆ 21 ಕೋಟಿ ನೀವು ಹಾಸ್ಪಿಟಲ್ ಕಟ್ಟಬೇಕಾದ್ರೆ ಅದೇ ಯಾಕೆ ಮೂಲೆಯಲ್ಲಿ ತಗೊಂಡೋಗಿ 3 ಮೂಲೆಯಲ್ಲಿ ತಗೊಂಡೋಗಿ ಅದು ಭೂಮಿ ಮಟ್ಟದಲ್ಲಿ ಕೆಂಪೇಗೌಡರು ಇಟ್ಟಿರೋ ಅಂದ್ರೆ ಕೆಂಪೇಗೌಡರು ಅಲ್ಲರಿ. ಕೆಂಪೇಗೌಡರು ಶಿಲೆ ಇವತ್ತು ಯಾರೇ ಬಂದರೂ ಹೈಟೆಕ್ ಕಂಡು ಅದೊಂದು ಪಾರ್ಕಿಗೆ ಅದೊಂದು ಮರಕ್ಕೆ ಒಂದು ವ್ಯಾಲಿ ಇದೆ. ಇವತ್ತು ನೀವು ತಗೊಂಡೋಗಿ 40 ಅಡಿ ಪಕ್ಕಕ್ಕೆ 3 ದಾರಿ ಕೂಡ ಮಣ್ಣಲ್ಲಿ ಕೆಂಪೇಗೌಡರನ್ನ ತಗೊಂಡೋಗಿ ನಿಲ್ಲಿಸ್ತಿದ್ದಾದ್ರೆ ಇದಕ್ಕೆ ನಮ್ಮ ಸಲಹೆ ಬೇಕಾ? ಬೇಕಿದೆ. ಈಗ ಜಾಗ ಅಂದ್ರೆ ಸೂಕ್ತವಾದ ಜಾಗ ಪಕ್ಕದಲ್ಲಿ ಸೂಕ್ತವಾದ ಜಾಗ ಆಗಲ್ಲ. ಅಂಬೇಡ್ಕರ್ ಭವನ್ ರೋಡ್ ಸೈಡ್ ಇಂದ ಅಂಬೇಡ್ಕರ್ ಭವನ್ ಬರ್ತದೆ. ಅಂಬೇಡ್ಕರ್ ಭವನ್ ಹಾಸ್ಪಿಟಲ್ ಅಂಬೇಡ್ಕರ್ ರೋಡ್ ಇಂದ ಬರ್ತಿದೆ ಸರ್. ಈಗ ಇನಾಗ್ರೇಷನ್ ಅದು ಯಾವ ಪರ್ಮಿಷನ್ ತಗೊಂಡ್ರಿ ಸರ್? ಪರ್ಮಿಷನ್ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ನಾವು ವಿತ್ ಪ್ರೊಸೀಜರ್ ಮಾಡಿ ನೋಡಿ ಒಂದು ಹೇಳ್ತೀನಿ. ಇದೇ ಥರ ಅಧಿಕಾರಿಗಳು ಹೇಳಿಕೆ ಮಾತು ಕಟ್ಕೊಂಡು ಜೀವ ಕಳ್ಕೊಂಡವರು. ದಯಮಾಡಿ ನೀವು ಒಂದು ಅಧಿಕಾರ ಹುದ್ದೆ ಇದೆ, ನಿಮ್ಮೇ ಒಂದು ಆತ್ಮವಿಶ್ವಾಸ ಇದೆ, ಸರಿ ತಪ್ಪು ನಿಮಗೆ ಗೊತ್ತಿದೆ, ನೀವು ಏಕಾಏಕಿ ನೀವು ಅದನ್ನು ಹೊಡೆದಿ, ಹೌದಾ? ಅದಕ್ಕೆ ತಿರ್ಗತ್ತ ಯಾವ ಕಾನೂನು ದೃಷ್ಟಿಲಿ ಹೊಡೆದಿದ್ದ ತಿರ್ಗ ನಾಳೆ ಬೆಳಿಗ್ಗೆ ಶಿಲೆಯನ್ನು ಅಲ್ಲೇ ಇದನ್ನು ಕೆಂಪೇಗೌಡ ಇದು ಅಂಬೇಡ್ಕರ್ ಭವನ ಕಟ್ತೀನಿ ಅಂತ ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯವರು ನಮಗೆ ಮತ್ತೆ ಒಂದು ಲೆಟರ್ ಕೊಟ್ಟು ಅದು ಒಂದನ್ನು ಮೊದಲು ಹಾಸ್ಪಿಟ್ಲ್ ಕಟ್ತೀನಿ. ಅದಾದ ನಂತರ ಇದನ್ನು ತಡೆದ ತಕ್ಷಣ
ಇಲ್ಲ ನಾವು ಅಂಬೇಡ್ಕರ್ ಭವನ ಕಟ್ತೀನಿ ಅಂದ್ರೆ, ಈಗ ಅಂಬೇಡ್ಕರ್ ಭವನ ಜೊತೆಗೆ ಈಗ ಅಲ್ಲಿ ಅಂಗಡಿಗಳು ಕಟ್ತೀನಿ ಅಂದ್ರೆ ಈ ಕಡೆ ಬದಲಿಸ್ಕೊಂಡ್ಬಂದ್ರೆ ಇರೋ ಒಂದು ಕಾರ್ನರ್ ಜಾಗದಲ್ಲಿ 10 ಕುಂಟೆ ಜಾಗದಲ್ಲಿ ಕೆಂಪೇಗೌಡ ಇರುವಂತ ಒಂದು ಜಾಗ, ಅದು ಯಾವ ಸೆಂಟ್ರ್ ಭಾಗದಲ್ಲಿಲ್ಲ, ಅದು ಮೇನ್ ರೋಡಲ್ಲಿಲ್ಲ, ಅದು ಯಾರಿಗೆ ಧಕ್ಕೆ ತರುವಂತ ಜಾಗದಲ್ಲಿ ಕೆಂಪೇಗೌಡರು ಇಲ್ಲ. ಇವತ್ತು ಅದನ್ನ 30 ಅಡಿ ಜರಿಸ್ಬಿಟ್ಟು ಆ ಮೂಲೆ 3 ಮೂಲೆಗೆ ಕುಂಡ್ರಿಸ್ತೀರಲ್ಲ, ಇದು ಕೆಂಪೇಗೌಡರು ಕೊಡುವಂತ ಗೌರವನ? ಇದು ನನ್ನ ಪ್ರಶ್ನೆ ಸರ್. ಈಗ ನಮ್ಮಲ್ಲಿ ಏನಂತ ಅಂದ್ರೆ ಜಾಗ ಏನು ಅವೈಲಬಲ್ ಇದೆಯೋ ಆ ಜಾಗದಲ್ಲಿ ನಾವು ಕೆಂಪೇಗೌಡರ ಜಾಗ ರೀ ಇದು, ಇಲ್ಲಿ ಯಾರು ಸೊತ್ತು ಅಲ್ಲ ರೀ, ಕೆಂಪೇಗೌಡರು ಬಿಟ್ಟೋಗಿರೋ ಮಣ್ಣಿದು. ಕೆಂಪೇಗೌಡರ ಜಾಗ ಇದ್ರೆ ಮತ್ತೆ ಯಾರು ಅವೈಲೇಬಲ್, ನೀನು ಯಾಕಂದ್ರೆ ಪುಕ್ಷಟೆ ಕೊಡ್ತಾ ಇದ್ರಿ? ಹಂಗಲ್ಲ ಸರ್, ಈಗ ಆ ಜಾಗ ಕೆಂಪೇಗೌಡರದ್ದು ಸ್ಟ್ಯಾಚ್ಯೂಗೆ ಅಂತ ಅಂದ್ಬಿಟ್ಟು ಪುರಸಭೆನಲ್ಲಿ ಸೊ ಯಾವ್ದು ರಿಸರ್ವ್ ಆಗಿ ದಾಖಲಾತಿಗಳಾಗಿಲ್ಲ ಸರ್. ದಾಖಲಾತಿಯಾಗಿಲ್ಲ, ನೀವು ದಾಖಲಾತಿಯಾಗಿ ನಾವು ಇಟ್ಟಿದೀವಲ್ಲ ಕೆಂಪೇಗೌಡ ಶಿಲೆನ, ಅದನ್ನ ಕೀಳಕ್ಕೆ ಹೆಂಗ್ ನಿಮ್ಗೆ ಮನಸ್ಸು? ಸರ್ ಈಗ ನಾವಿಲ್ಲಿ ಕೇಳ್ತಾ ಇದ್ವಿ ಸರ್, ಈಗ ಕೋರ್ಟ್ ಅಲ್ವ ಸರ್, ಕೋರ್ಟ್ ಆದೇಶ ಅಲ್ವ ಸರ್? ಹೌದು, ಅದನ್ನ ನಾವು ತಲೆ ಬರ್ತೀವಿ. ಹೌದು ಸರ್. ಈಗ ಕೋರ್ಟ್ ಆದೇಶಕ್ಕೆ ನನ್ನ ವಿರೋಧ ಇಲ್ಲ. ನೀವು ಇಷ್ಟೆಲ್ಲ ಹಿಂದೂಗಳಾಗಿ ಕೆಂಪೇಗೌಡರ ಸಹಿತ ಪ್ರಪಂಚ ಹೊಗಳೋದಾಗಿ ನೀವು ಅಮಾಸೆ ದಿವಸ ಅಂದ್ರೆ ಇದು ಯಾವ್ದು ಯುಗಾದಿ ಹಬ್ಬದಲ್ಲಿ ಅಮಾಸೆ ದಿವಸ 9 ಗಂಟೆ 21 ನಿಮಿಷಕ್ಕೆ ನೀವು ಅದನ್ನ ಮೆಟ್ಲಕ್ಕೆ ಇಡ್ತೀರ ಅಂತಾರಲ್ಲ, ಇದು ಯಾವ ಕೆಂಪೇಗೌಡರು ನೀವು ಗೌರವ ಕೊಟ್ಟಕ್ಕೆ ಹೇಳಿ ಸರ್? ಅದು ಕಾಂಟ್ರಾಕ್ಟರ್ಸ್ ನಾವು ಅದೇ ನಿಮ್ ಜವಾಬ್ದಾರಿ ಮೇಲೆ ಅಧಿಕಾರಿಗಳಿಗೆ ನೋಡ್ರಿ, ಟೈಮ್ ನೋಡ್ರಿ 9 ಗಂಟೆ 21 ನಿಮಿಷಕ್ಕೆ ಆ ರಾತ್ರಿ ಕೇಳಿ, ನಿಮ್ಮ ಜವಾಬ್ದಾರಿ ಅದು. ಏನ್ ತಿಂತೀರಿ ಅಧಿಕಾರಿಗಳಾಗಿ? ಯಾರು ಹೇಳಿದ್ದು, ಯಾರು ಬಂದಿದ್ದು, ಯಾರು ಏನ್ ಬೇಕಾದ್ರೂ ಮಾಡ್ಕೊಂಡೋದಾಗಿರೋದು ನೀವ್ ಹಾಕಿರ್ತೀರಿ ಅಧಿಕಾರಿಗಳಾಗಿ. ಯಾರನ್ನ ಕೇಳ್ಬೇಕು ನಾವು? ಹೋಗಿ ಮಾಹಿತಿ ನಾವು ಕೇಳಿದಾಗ ಯಾವ್ದನ್ನ 1 ಲೆಟರ್ಗಳು ಕೊಡ್ತಾ ಇದ್ದೀರಾ? ಕೆಂಪೇಗೌಡರ ಶಿಲೆ ಉದ್ಘಾಟನೆ ಆಗಿದ್ದು ಯಾವಾಗ ಅಂತ ನಾವು ಆಯಂಕಲ್ಲಿ ಕೇಳಿದ್ರೆ ನಾವು ಮಾಡೋದು 3ನೇ ತಿಂಗಳು, ಇವ್ರು ಕೊಟ್ಟಿರೋದು 5ನೇ ತಿಂಗಳು. 5ನೇ ತಿಂಗಳಲ್ಲಿ ಉದ್ಘಾಟನೆ ಆಗಿದೆ ಅಂತ ನೀವೇ ರೆಕಾರ್ಡ್ಸ್ ಅಲ್ಲಿ ಏನಿದೆಯೋ ಅದಷ್ಟೇ ಕೊಡ್ಬೋದು ಸರ್. ನಾನು ರೆಕಾರ್ಡ್ಸ್ ಅವೆಲ್ಲ ನಾವು ಬಂದು ತಿಂತೀವಿ ಅಂತ 2003 ಇಲ್ಲೇ ದಾಖಲಾತಿ ಇರ್ತದೆ ಅದಷ್ಟೇ ಕೊಡ್ಬೋದು ಸರ್. ನಾನು ಏನಾಗ್ತಾ ಇದೆ ಇಲ್ಲಿ, ದಾಖಲೆಗಳು ಏನಾಗ್ತದೆ, ಏನ್ ನಡೀತಾ ಇದೆ ಹೋಗ್ಲಿ ಇದು ಇರೋದು ಕೊಡ್ಬೋದು. ಈಗ ಪ್ರಾಪರ್ಟಿ ರೆಜುಲೇಷನ್ ನೀವು ಜಾಗ ಕೊಟ್ಟಿದ್ರ ಸರ್, ರೆಜುಲೇಷನ್ ಆಗಿಲ್ವಾ ಸರ್? ರೆಸಲ್ಯೂಷನ್ ಆಗಿದೆ ಅಲ್ಲ, ಈಗ ನೀವೇನಾದ್ರು ಏನು ದಾಖಲಾತಿ ಇಲ್ಲ ಅಂದ್ರೆ ಒಂದೊಂದು ನಾನು ಹೇಳೋದು, ರೆಜುಲೇಷನ್ ಆಗ್ದೇನೆ ನೀವು ನಮ್ಮನ್ನು ಕೇಳೋ ನೆಸಿಟಿನೇ ಇರ್ಲಿಲ್ಲ. ನೀವು ಅಂದ್ರೆ ಆ ಜಾಗ ಸರಿ ನಮಗೆ ಕೊಟ್ಟಿದ್ದೀರಲ್ಲ, ನಮ್ಮ ಸಂಸ್ಥೆಗೆ ಇಷ್ಟು ಅಂತ ನೀವು ಕೊಟ್ಟಿರೋ ರೆಜುಲೇಷನ್ ಮಾಡಿ ಕೊಟ್ಟಿದ್ದೆ ನಾವು. ಅಲ್ಲ, ರೆಜುಲೇಷನ್ ಮಾಡಿ ನೀವು ರೆಜುಲೇಷನ್ ಮಾಡ್ಕೊಳ್ಳೇನೆ ನೀವು ಏನೇನ್ ಮುಚ್ಚಾಕಿದ್ರು ಅದು ನನಗೆ ಗೊತ್ತಿಲ್ಲ. ನಾವು ಮೂಲದಿಂದ ನಾವಿರೋದು ಒಂದು ನಿಮಿಷ ನಾನು ಮಾತಾಡೋದು ಕೇಳಿಲ್ಲ, ಮೂಲ ಇರೋದು ನಾವು ರೆಜುಲೇಷನ್ ಮಾಡಿ ಅಲ್ಲೆಲ್ಲ ಹೋರಾಟ ಮಾಡಿ ನಾವೆಲ್ಲ ಬೇರೆ ಕಡೆ ನಮ್ಮ ಅಧ್ಯಕ್ಷರು ನಿಲ್ಸ್ತೀನಿ ಅಂದಾಗ ಎಚ್ಚೆತ್ಕೊಂಡು ಜಾಗ ಕೊಟ್ರಲ್ಲ. ಈ ಅಕಸ್ಮಾತ್ ರೆಜುಲೇಷನ್ ಆದಾಗ ನಮ್ಮ ಸ್ಟಾರ್ಟಿಂಗ್ ನಲ್ಲಿ ನಮ್ಮ ಕರೆದಿ ಮಾತಾಡೋದು ಸ್ಪೇಷನ್ ಇರ್ಲಿವಾ? ಇದ್ದೀಗೋ ಹೊಡೆದಾಕ್ಬಿಟ್ಟು ಏನೇನೋ ಮಾಡ್ಬಿಟ್ಟು ಈಗೆಲ್ಲ ಟ್ಯಾಪ್ ಅಲ್ಲ, ಇದೆಲ್ಲ ಇದು ನೀವು ಮಾಡ್ತಾ ಇರೋದು ಕಾನೂನು ವಿರೋಧನೇನೆ ಇದು. ಈಗ ನಾವು 2003 ಕೆಂಪೇಗೌಡರು ಶಿಲಾನ್ಯಾಸ ಮಾಡಬೇಕಾದ್ರೆ ಮಾಲಿಂಗಯ್ಯನವರು, ನಮ್ಮ ತಮ್ಮಣ್ಣಗೌಡರು, ನಾವು ನಮ್ಮ ಅಸೋಸಿಯೇಷನ್ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ದಿದ್ದೀವಿ. ಅದನ್ನ 3 ದಿನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಆದ್ರೆ ಕಷ್ಟ ಯಾರಾದ್ರೂ ಒಂದು ದಿನ ನೀವು ಅಧಿಕಾರಿಗಳಲ್ಲಾಗ್ಲಿ ಇಲ್ಲಿ ಏನ್ ನಡೀತದೆ ಅಂತ ಜನದ ಅಭಿಪ್ರಾಯ ಆಗಲಿ ಯಾವ್ದಾದ್ರು ಕೇಳಿದ್ದೀರಾ? ಇಲ್ಲ. ನೀವು ಆದೇಶ ಬಂತು ಹೊಡೆದಾಗ್ತೀವಿ, ಎಸ್ ನಿಮ್ಗೆ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡೋದಕ್ಕೆ ಹೋಗಲ್ಲ. ಈ ಮಾಗಡಿಲಿ ಎಷ್ಟು ಅನ್ಯಾಯ ನಡೀತದೆ, ಎಷ್ಟು ಸಾರಿ ಕಂಪ್ಲೇಂಟ್ ಮಾಡಿದ್ದೀವಿ. ಯಾವ್ದಾದ್ರು ಒಂದೇ ಒಂದು ಬೋರ್ಡ್ನ ತಗೊಂಡೋಗಿ ನೀವು ಹಾಕಿದ್ದೀರಾ? ನಿಮ್ಮ ಇಲಾಖೆಯಿಂದ ಹಾಕಿದ್ದೀರಾ? ಇಲ್ಲ. ಅದೇ ಕೆಂಪೇಗೌಡರ ಶಿಲೆಗೆ ಅಂದ್ರೆ ಇತಿಹಾಸ ಪ್ರಸಿದ್ಧ ಒಂದು ಕೆಂಪೇಗೌಡರ ಮೂಲ ಜಾಗಕ್ಕೆ ತಗೊಂಡೋಗಿ ಒಂದು ಬೋರ್ಡ್ ಹಾಕಿದ್ವಿ. ಇಲ್ಲಿ ಯಾರು ಮಾತಾಡಬಾರ್ದು, ಯಾರು ಕೇಳಬಾರ್ದು, ಇದು ಸರ್ಕಾರದ ಆದೇಶ, ಅದನ್ನ ನಾವು ತಲೆ ಬಾಗ್ತೀವಿ. ಇದು ನಿಮ್ಮ ಮನಸ್ಸಿಗೆ ಹೆಂಗ್ ಇಷ್ಟ ಆಗೋದು ಸರ್? ಹಂಗಲ್ಲ, ಈಗ ಹಿಂದೆ ಏನ್ ಕಂಪ್ಲೇಂಟ್ ಕೊಟ್ಟಿದ್ರು ಅದನ್ನು ಕೂಡ ತಕ್ಕಂತೆ ನಾವು ಆ ಸಂದರ್ಭಕ್ಕೆ ನಾವು ನೋಡಿ ಸರ್, ತೀರ್ಮಾನ ಹೇಳ್ತೀನಿ ಕೇಳಿ. ನೀವು ಮಾಡ್ತಾ ಇರೋದು ಕೆಂಪೇಗೌಡರು ಅವಮಾನ ಬಿಟ್ರೆ ಬೇರೆ ಏನೂ ಇಲ್ಲ. ನ್ಯಾಯಾಲಯದ ತೀರ್ಪಿಗೆ ನಾವು ತಲೆ ಬಾಗ್ತೀವಿ. ಅದರೊಳಗೆ ಯಾವುದೇ ಎರಡನೇ ಮಾಡ್ತಿಲ್ಲ. ಒಂದು ಇವತ್ತು ಎಷ್ಟು ದಿನ ಆಯ್ತು ಮೆಟ್ಲಕ್ಕಿತ್ತು? ಅವತ್ತಿಂದ ಹಾರ ಹಾಕಿದ್ದೀರಾ? ಯಾರಾದ್ರೂ ಮೇಲ್ ಕತ್ತಿದಾರ? ಅಗೌರವ ಅಲ್ವಾ? ಶಿಫ್ಟ್ ಮಾಡ್ತೀವಿ ಅಂತ ಅಂದ್ಮೇಲೆ ಹೇಳಿ ಸರ್, ನೀವು ನಿಂದೆ ದಾಟಿ ಮಾತಾಡ್ಬೇಡಿ. ನೀವು ಗೌರವ ಕೊಡೋದಾದ್ರೆ ಇಲ್ಲಿವರೆಗೂ ಹಾರ ಹಾಕಿ ನೀವು ಅದನ್ನ ಶಿಫ್ಟ್ ಮಾಡೋ ದಿವಸ ಜನಸಾಮಾನ್ಯ ಕರ್ಕೊಂಬಂದು ನೀವು ನೋಡಪ್ಪ ನಾವು ಗೌರವಯುತವಾಗಿ ತೆಗಿದ್ರೆ ವಾದ್ಯನೋ ಮಂಗಳವಾದ್ಯನೋ ಮಾಡಿ ನಿಮ್ಮ ಕೈಲಾದ್ರೆ ತೆಗೀರಿ, ಈ ಉಳಿಸ್ಕೊಳ್ಳೋಕ್ಕಾದ್ರೆ ನಾವು ಉಳಿಸ್ಕೊತೀವಿ. ಅದು ಎರಡನೇ ಪ್ರಶ್ನೆ. ನೀವು ಏನೂ ಮಾಡಿದಿರ,
ಮೆಟ್ಲು ಕಿತ್ತಾಕ್ಬಿಟ್ಟು ಮೇಲೊಂದು ಆರನೂ ಹಾಕ್ದಂಗೆ ಕಸನೂ ಹೊಡಿದಂಗೆ ಅಷ್ಟು ಧೂಳು ಮಣ್ಣು ಎಲ್ಲ ಸುತ್ತ ಸುರಿದು ಬಿಟ್ಟು ಇವತ್ತು ಹಾಳು ಪಂಪೆ ಮಾಡ್ತಲ್ಲ, ನಿಮ್ಗೆ ಹೆಂಗ್ ಅನ್ಸ್ಬರ್ತದೆ? ನಿಮ್ಗೆ ಈ ಸ್ಥಾನದಲ್ಲಿ ಕೂತ್ಕೊಂಡು ನೋಡೋದಕ್ಕೆ ಹೆಂಗ್ ಅನ್ಸ್ಬತ್ತು ನಿಮ್ಗೆ? ಹೆಂಗ್ ಬಂತು? ಒಂದ್ಸಲ ನಾವು ಹ್ಯಾಂಡ್ ಓವರ್ ಮಾಡಾದ್ಮೇಲೆ ಅವರು ನಿಮ್ ಕಥೆ ಹೇಳ್ಬೇಡ್ರಿ, ನಾವ್ ಹೇಳ್ತಾರೋ ನಿಮ್ಮ ಮಾಡೋದಕ್ಕೆ ನಾವು ಅವ್ರಿಗೆ ಅಧಿಕಾರ ಕೊಟ್ಟು ಹೊಡಿಯಕ್ಕೆ ಅವನ ಅಧಿಕಾರ ಕೊಟ್ಟ. ಸರ್ ಈಗ ಇವರು 5 ಬಾರಿ ಮಾಗಡಿ ತಾಲೂಕಲ್ಲಿ MLA, ಕೆಂಪೇಗೌಡರ ಪ್ರತಿಮೆನ ಅವ್ರು ಮಾಡಕ್ ಆಗ್ಲಿಲ್ಲ ಅವ್ರ ಕೈಲಿ. ಈಗ ಯಾರೋ ಒಬ್ರು ಸಮಾಜ ಸೇವಕರು ಮಾಡಿದ್ರಲ್ವಾ ಕೆಂಪೇಗೌಡರ ಪ್ರತಿಮೆನ ಮಾಗಡಿ ತಾಲೂಕಲ್ಲಿ ಮೊದಲನೇ ಬಾರಿಗೆ ಆಗಿರುವಂತ ಕಾರ್ಯಕ್ರಮ. ಬೆಂಗಳೂರು ಕಡ್ತವ್ನು ಕೆಂಪೇಗೌಡ, ಮಾಗಡಿ ಕೆಂಪೇಗೌಡ, ಮಾಗಡಿನಲ್ಲಿ ಒಂದು ಶಿಲೆ ಇರಲಿಲ್ಲ. ಅವ್ರು ಸ್ವಂತ ಖರ್ಚಲ್ಲಿ ಯಾರ ಹತ್ರನೂ 1 ರೂಪಾಯಿ ಹಣ ಇಲ್ದಂಗೆ ಕೆಂಪೇಗೌಡರ ಪ್ರತಿಮೆನ ಮಾಡಿದ್ರು. ಅವ್ರು ಮಾಡಿದ್ರು. ಅವ್ರನ್ನ ಕರೆದು ಅಟ್ಲೀಸ್ಟು ಇಂಥದ್ದೊಂದು ಕೆಂಪೇಗೌಡರ ಪ್ರತಿಮೆ ನೀವು ಮಾಡಿದ್ದೀರಾ, ಇದನ್ನು ಕಿತ್ತಾಕ್ತೀವಿ, ಇಲ್ಲ ಇನ್ನೊಂದು ಕಡೆಗೆ ನಾವು ಶಿಫ್ಟ್ ಮಾಡ್ತೀವಿ, ಗೌರವಯುತವಾಗಿ ನಡೆಸ್ಕೋತೀವಿ ಅಂತ ಒಂದು ಮೀಟಿಂಗ್ ಕರೆದಿದ್ದೀರಾ ಸರ್ ಅವ್ರನ್ನ? ಸರ್ ನಾವು ಸ್ಟಾರ್ಟಿಂಗ್ ಒಂದು ಪತ್ರ ಬರ್ದ್ವಿ, ಬಟ್ ಅವ್ರು ಬರ್ಲಿಲ್ಲ. ಯಾವ್ದು ಪತ್ರ ಬಂದಿಲ್ಲ ಸರ್ ನಮ್ಗೆ. ಪತ್ರ ಬರಿಬೇಡ್ರಿ. ಇಲ್ಲ ಸರ್, ಮೂಲ ಕೇಳಿ ನೋಡಿ, ಇನ್ಫಾರ್ಮೇಶನ್ ಮಾಡ್ಬೋದಾಗಿತ್ತಲ್ಲ ಸರ್ ತಾವು. ಬನ್ನಿ ಕುತ್ಕೊಂಡು ಮಾತಾಡೋಣ. ನೀವು ಕೆಂಪೇಗೌಡರ ಪ್ರತಿಮೆ ಮಾಡಿದ್ದೀರಾ? ಮಾತುಗಳು ಸತ್ಯಕ್ಕೆ ಹತ್ರ ಇರಬೇಕು. ಕೋರ್ಟಲ್ಲಿ ಕೇಳಿದ್ರು, ಇದು ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯವರು ಮಾಡೋದ್ರಿಂದ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡಿದ್ದೀರಾ ಅಂತ. ಆಗ ಇವರೊಂದು ಲೆಟರ್ ಕಳ್ಸಿದ್ರು, ಕೃಷ್ಣಮೂರ್ತಿಯವರು ನಿಮ್ಮ ಹತ್ರ ಮಾತಾಡೋದು ಬನ್ನಿ ಅಂತ. ಮೊದಲೇ ಮಾತಾಡ್ಬೇಕು. ಯಾವ್ದವ್ರು ಬುದ್ಧಿ ಕೊಟ್ಟನೋ ಅದು ಯಾವ ತರ ನೀವು ಅಧಿಕಾರ ಮಾಡ್ತಾವ್ರೋ ನಮಗೆ ಗೊತ್ತಿಲ್ಲ. ನಾನು ಹೇಳಿದೆ ಕೋರ್ಟಲ್ಲಿ ಇರ್ಬೇಕಾದ್ರೆ ಇವರೇ ಮಾತಾಡ. ಎಸ್ ಬಿಟ್ಟೆ. ಅದು ನೀವು ನಮ್ಮ ಲಾಯರ್ಗಳು ಆರ್ಗ್ಯುಮೆಂಟ್ ಮಾಡಿಲ್ಲ, ಅದೇನೋ ಗೆದ್ದಿದ್ದೀರಿ, ಅದ್ರ ಬಗ್ಗೆ ನಮ್ಮ ವಿರೋಧ ಎಲ್ಲ ನ್ಯಾಯಾಲಯಕ್ಕೆ ನಾವು ತಲೆ ಬರ್ತೀವಿ, ಒಂದು ಮಾತು ಬಿಟ್ಬಿಡಿ. ಈಗ ಕೆಂಪೇಗೌಡ ಶಿಲೆನಿ ತೆಗಿಯಕ್ಕೆ ಎಷ್ಟು ಜಾಗ ರಿಸರ್ವೇಷನ್ ಮಾಡಿದ್ದೀರಿ? ರೆಸಲ್ಯೂಷನ್ ಈಗ ಹಾಸ್ಪಿಟ್ಲ್ ಕಾರ್ನರ್ ಜಾಗಕ್ಕೆ ಸ್ವಾಮಿ, ನೀವು ಹಾಸ್ಪಿಟ್ಲ್ ಬಿಡ್ರಿ. ಇವಾಗ ಕೆಂಪೇಗೌಡರು ಗೌರವಾದ ಮಟ್ಟದಲ್ಲಿ ಕೆಂಪೇಗೌಡರು ಎಷ್ಟು ಜಾಗ ಮಾಡಿದ್ದೀರಿ ಅದನ್ನ ಹೇಳಿ. ಪುರಸಭೆ ಜಾಗನೇ ಇಲ್ಲ ಸರ್. ಈಗ ಕಂಪ್ಲೀಟ್ಲಿ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಕೆಲಸ ಮಾಡಿ. ಅವ್ರು ಯಾರು ಹೇಳ್ತಾರೆ ತಗೊಂಡು ಅದನ್ನ ಈಸ್ಕೊಂಡು ನಿಮ್ಮ ಮನೇಲಿ ಇಟ್ಕೊಂಡ್ಬಿಟ್ರಿ ಹೋಗಿ. 2 ಎಕರೆ 27 ಗುಂಟೆ ನಿಮ್ಮ ಮನೇಲಿ ಇಟ್ಕೊಳ್ರಿ, ಹೋಗಿ ತಗೊಂಡೋಗಿ. ಕೆಂಪೇಗೌಡರು ನಾಳೆ ಜಾಗ ಇಲ್ಲ ಅಂದ್ಮೇಲೆ ನಿಮ್ಮ ಮನೇಲಿ ಇಟ್ಕೊಟ್ರಿ ಅದನ್ನ. ಈಗ ಜಾಗ ಜಿಲ್ಲಾಧಿಕಾರಿಗಳು ಮಾಡಿದಾಗ ನಾವ್ ಏನ್ ಮಾಡ್ಲಿ? ಯಾವ ಜಿಲ್ಲಾಧಿಕಾರಿ ಕೊಡ್ರಿ? ಡಿಸಿ ಆದೇಶ ಸರ್ ಅದು. ಯಾವ್ದು ಖಾತೆ 2 ಎಕರೆ ಮಾಡ್ತಾ ಇದೀರಲ್ಲ ಈಗ ಅವ್ರೇನ್ ಗೊತ್ತಾ ಸರ್, ಈ ಎಲ್ಲಾ ಶಿಲೆ ಎಲ್ಲಾ ವಿಗ್ರಹಗಳನ್ನ ಟೋಟಲಿ ವಾಶ್ ಮಾಡ್ಬಿಡ್ಬೇಕು. ನಿಮ್ದೊಂದು ಗೋಲ್ಡ್ ಅವ್ರು ಹೊಸ ಗೋಲ್ಡ್ ಹಾಕಿದ್ರೆ ಒಂದು ಕಟ್ಔಟ್ ಮಾತ್ರ ಒಂದ್ ಕಡೆ ಒಂದು ಕಟ್ಔಟ್ ಹಾಕಿದ್ರಿ. ನಿಮ್ಗೆ ಹೆಂಗ್ರಿ ಮನ್ಸು ಬಂತು ಸರ್? ಈಗ ಇಷ್ಟು ಜಾಗ ಬಿಟ್ಟು ಬೇರೆ ಕೊಡ್ಬೋದಾಯ್ತಲ್ಲ ಸ್ವಾಮಿ. ಇರಪ್ಪ, ಈಗ ಆಯ್ತು ನೀವು ತೆಗಿತೀರಾ, ಸೆಕೆಂಡ್. ಈಗ ಜಾಗ ಎಷ್ಟು ಮಾಡಿದ್ರಿ? ಅದು ಕಾಂಗ್ರೆಸ್ ಆಫೀಸ್ 60-70 ಕೊಟ್ಟವ್ರೆ. ಗೌರ್ಮೆಂಟ್ ಜಾಗ ಅದು. ಆಮೇಲೆ ಲಾಸ್ಟ್ ಮಾತಾಡೋಣ ಸ್ವಲ್ಪ. 60-70 ಜಾಗ ಕಾಂಗ್ರೆಸ್ ಆಫೀಸ್. ಈಗ ಗೌರವ ಆಯ್ತು, ನೀವು ಶಿಫ್ಟ್ ಮಾಡ್ತಾ ಇದ್ರಲ್ಲ, ಎಷ್ಟು ಜಾಗ ಕೊಟ್ಟಿದ್ದೀರಿ? ಸರ್ ಈಗ ಸೇಮ್ ಸರ್ವೆ ನಂಬರ್ ಬಳಕೆ ಮಾಡಿ ಅಂತ ಹೇಳಿದ್ದಾರೆ ಕೋರ್ಟ್. ಅದು ನನಗೂ ಗೊತ್ತಿದೆ. ಅದೇ ಗೌರವಾಯುತವಾಗಿ ನಡ್ಸ್ಕೊತೀರಿ ಅಂತ ಹೇಳ್ತಾ ಇದ್ರಲ್ರಿ, ಎಷ್ಟು ಜಾಗ ಕೊಟ್ಟಿದ್ರಿ ಕೆಂಪೇಗೌಡರು ಅದನ್ನ ಹೇಳ್ರಿ ಸರ್. ಈಗ ಸ್ಟ್ಯಾಚ್ಯೂ ಎಷ್ಟು ಬೇಕೋ ಆ ಕಾರಣ ಜಾಗ ಎಷ್ಟು? 6 ಅಡಿ 3 ಅಡಿ ಸಾಕಾ ಸರ್? 6 ಅಡಿ 3 ಅಡಿ ಅಂತಲ್ಲ ಸರ್. ಈಗ ನಮ್ಮ ಇಂಜಿನಿಯರ್ ಏನ್ ಪ್ಲಾನ್ ಪ್ರಕಾರ ಗೌರವಯುತವಾಗಿ ನಡ್ಕೋಬೇಕು ಸರ್. ಅದನ್ನ ಒಂದು ಗೌರವಯುತವಾಗಿ ಒಂದು ಒಳ್ಳೆ ಸ್ಥಾನದಲ್ಲಿ ಕೆಂಪೇಗೌಡರನ್ನ, ಮಾಗಡಿ ಕೆಂಪೇಗೌಡರನ್ನ ಒಂದು ಒಳ್ಳೆ ಸ್ಥಾನದಲ್ಲಿ ಇಡಬೇಕು ಸರ್. ದಯವಿಟ್ಟು ಅಲ್ಲೆಲ್ಲೋ ತಗೊಂಡೋಗ್ಬಿಟ್ಟು ಯಾವುದೋ ಒಂದು ಮೂಲೆಯಲ್ಲಿ ಇಕ್ಬಿಡೋದ ಸರ್. ಈಗ ಸರ್ ಹೇಳಿ ಸರ್, ನೀವೇ ಹೇಳಿ ಸರ್. ನೀವು ನಮ್ಮ ಒಂದು ನೆಲದವರು, ಕೆಂಪೇಗೌಡರ ಬಗ್ಗೆ ನಿಮ್ಗಿರುವಂತ ಒಂದು ವಿಚಾರ ಹೇಳಿ ಸರ್. ರಾತ್ರಿ ಹೊತ್ತು ಕೋರ್ಟ್ ಹೊಡೆಯುತ್ತಿದೆ ಸರ್. ಅಗೌರವ ಮಾಡ್ಬಿಟ್ಟಿದ್ರೆ ಹೇಳಿ ಸರ್. ಗೌರವ ಐತೆ ಇಡೀ ತಾಲೂಕಿಗೆ, ಜನಾಂಗಕ್ಕೆ, ಎಲ್ಲ ಸರ್ವ ಜನಾಂಗ ಅಗೌರವ ತಂದ್ಬಿಟ್ಟಿದ್ರಲ್ಲ ಸರ್. ಸರ್ ಈಗ ನೀವು ಸರ್ ನಮ್ದೇ ಎಲ್ಲ ಜಾಗ ಅಂದ್ಮೇಲೆ ನೀವ್ಯಾಕೆ ಸರ್ ಅದ್ರೊಳಗೆ ಹೊಡೆದಾಕಿದ್ರ? ಸರ್ವೆ ನಂಬರ್ ಜಾಗ ನಮ್ದೇ ಅಲ್ಲ, ತಹಸೀಲ್ದಾರ್ಗ ಯಾರಿಗಾರ ಹೇಳ್ಬೇಕಂತ ನೀವ್ ಯಾಕೋ ಹೊಡೆದಾಕಿದ್ರ? ಇವ್ರು 10 ಜನ MLA ಆಗಿ ಬಂದ್ರು, ಒಬ್ರು ಕೆಂಪೇಗೌಡರ ಪ್ರತಿಮೆ ಮಾಡ್ಲಿಲ್ಲಪ್ಪ ಮಾಗಡಿ ತಾಲೂಕಲ್ಲಿ. ಕೆಂಪೇಗೌಡ ತಾಲೂಕಲ್ಲಿ ಅಗೌರವಾಗಿ ನಡೆಸ್ಕೊಂಡಿದ್ರಲ್ಲ, ಇದ್ರು ನಿಮ್ಮ ನಾನು ಏನಿಗೇನು ನಾವು ರೂಲ್ಸ್ ಪ್ರಕಾರ ನಿಮ್ ಇಷ್ಟ ನೋಡಿ. ಈ ಜಾಗ ನಿಮ್ಗೆ ಏನ್ ಸಂಬಂಧ ಜಾಗ ಇಲ್ವಾ? ರೋಡ್ ಆಯ್ತು, ಇದು ನಿಮ್ದೇನೋ ಇಲ್ಲೇನೋ ಕಟ್ಕೋತೀವಿ. ಸರ್ ಸ್ವಂತ ದುಡ್ಡಲ್ಲಿ ಕೆಂಪೇಗೌಡರ ಪ್ರತಿಮೆ ಅನಾವರಣ ಮಾಡಿರೋದು ಸರ್. ನೀವು ಸ್ವಂತ ದುಡ್ಡಲ್ಲಿ ಇವ್ರ ಹತ್ರ ಯಾರ ಹತ್ರ 1 ರೂಪಾಯಿ ಇಸ್ಕೊಂಡಿಲ್ಲ ಸರ್. ಮೀಟಿಂಗ್ ಇದಕ್ಕೆ ಒಂದು ಗೌರವ ಅಂತಾರೆ, ಇದಕ್ಕೆ ಒಂದು ಮೀಟಿಂಗು, ಇದಕ್ಕೆ ಬಂದು ನಾವು ಅನುಮತಿ ಕೊಡಬೇಕು. ನಾವು ನಿಮ್ಗೆ ಹೇಳಿದಕ್ಕೆ ಚಪ್ಪಾಳೆ ಹಾಕ್ಬೇಕಾ? ಹೇಳ್ರಿ, ನಿಮ್ಮ ಮನಸ್ಸು ಒಪ್ಪತ್ತಲ್ರಿ? ಇದೆಲ್ಲ ರೀ ಕೆಂಪೇಗೌಡರ ಜಾಗ, ಯಾರ ಜಾಗನೂ ಅಲ್ಲ.
ಅದಕ್ಕೊಂದು ಸೂಕ್ತವಾದ ಜಾಗ ಸೆಲೆಕ್ಟ್ ಮಾಡಿ ಸರ್. ಅಲ್ಲಲ್ಲ, ಆ ಜಾಗ ನಾವು ಒಪ್ಪಲ್ಲ ಸರ್. ಮಾಡ್ಬೇಕಲ್ಲ ಸರ್. ರೀ ನಿಮ್ ಕಾನೂನು ನೀವು ಮಾಡಿ. ಅವರು 2 ಎಕರೆ ಅವ್ರು ಕೊಟ್ಟಿರ್ಬೇಕಾದ್ರೆ ನಾವ್ ಇಲ್ಲಿ ನಮ್ಗೇನು ಯಾರು ಕೊಟ್ರು? ಹಾಸ್ಪಿಟಲ್ ಹ್ಯಾಂಡ್ ಓವರ್ ಯಾರಿಗೆ ಬೇಕಾದ್ರೆ ಮಾಡ್ಬಿಡ್ತೀರಿ ಮಾಗಡಿನ? ನಾವಲ್ಲ ಸರ್. ಸರಿ ಸರ್, ಮಾಗಡಿಲಿ ಯಾವ ದಾಖಲೆ ಯಾರ್ಯಾರು ಮಾಡ್ತಾವ್ರೆ ಅವ್ರು ಎಲ್ಲಾ ಅಧಿಕಾರಿಗಳನ್ನು ಬಳಸ್ಕೊತಾರ್ರಿ. ಎಲ್ಲ ಅಧಿಕಾರಿಗಳು ಬಳಸ್ಕೊಂಡು ಅದನ್ನ ಮಾಡು ಇದನ್ನ ನಾನು ಕೇಳೋದು, ಇಂಥ ಒಂದು ಮೂಲೆಯಲ್ಲಿರೋ ಜಾಗದಲ್ಲಿ ಕಿತ್ತು 20 ಅಡಿ ಮೂಲೆಯಲ್ಲಿ 3 ಮೂಲೆಯಲ್ಲಿ ಸೇರಿಸ್ತೀನಿ ಇಲ್ಲ, ಇದನ್ನ ನಾನು ಅದು ಜಾಗ ಅಪಾಯಿಂಟ್ ಮಾಡಿಲ್ಲ, ಅದಕ್ಕೊಂದು ಗಿಡ ನೆಡಕ್ ಜಾಗ ಇಲ್ಲ, ಅಥವಾ ಹಿಂದೆಗಡೆ ಸುತ್ತಕ್ಕೆ ಒಂದು 50 ಅಡಿ ಜಾಗ ಇಲ್ಲ, ಇಷ್ಟು ಕುಂಟೆ ನಾವು ಕೆಂಪೇಗೌಡರಿಗೆ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳ್ತಿಲ್ಲ. ಆದೇಶ ಬ್ರಹ್ಮನಿಂದ ಆದೇಶ ಮಾಡ್ತಿದ್ರೆ ಈ ಮಣ್ಣಿನ ಆದೇಶ ನಾವ್ ಹೇಳ್ದಂಗೆ ಕೇಳಬೇಕು. ನೀವು ಅಧಿಕಾರ ಮಾಡಕ್ ಬಂದಿರೋದು ನಾವು ಕೆಂಪೇಗೌಡರು ನೆಲದವರು ಸಹ. ಕೆಂಪೇಗೌಡರು ನೆಲದವರು ಸಹ. ಕೆಂಪೇಗೌಡರು ನೆಲದಲ್ಲಿ ಕೆಂಪೇಗೌಡರಿಗೆ ಜಾಗ ಇಲ್ಲ. ಯಾರು ಏನ್ ಸರ್ ಇದಕ್ಕೆ ಇದು ಪೂರಾ ಇದು ಅಧಿಕಾರ ಆಗೋಯ್ತು ಸರ್. ಇದು ಕೆಂಪೇಗೌಡರಿಗೆ, ಈ ನಾಡಿಗೆ, ಈ ಮಣ್ಣಿಗೆ ಇದನ್ನ ಬೆಳೆಸಿ ಉಳಿಸ್ಕೊಂಬಂದವ್ರಿಗೆ ಎಲ್ರಿಗೂ ನೀವು ಮಸಿ ಬಳಸೋ ಕೆಲಸ ಮಾಡ್ತಾ ಇದ್ದೀರಿ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಮಾಡಿ, ನಾವೇ ನಿಮ್ಮನ್ನು ಕೇಳಲ್ಲ. ಬೇಕಾದ್ರೆ ಇವಾಗ ಆ ಮಹಾತ್ಮ ಗಾಂಧಿನ ಹಗ್ಗ ಹಾಕಿ ನೇಣಾಕಿ ಕಿತ್ತಿಟ್ಕೊಂಬಂದ್ರಲ್ಲ, ಹಂಗೆ ಕೆಂಪೇಗೌಡರು ಕಿತ್ಬಿಡಿ. ಯಾಕಂದ್ರೆ ನಿಮ್ಗೆ DC AC ಸರ್ಕಾರ ಬೋಲ್ಡ್ ಎಲ್ಲ ಟೋಟಲಿ ವಾಶ್ ಔಟ್ ಆಗಬೇಕು. ಬೋಲ್ಡ್ಗಳು ನಾವೇನ್ ಬರಕ್ ಹೋಗಲ್ಲ, ಕಿತ್ತಾಕಿ. ಈಗ ಬೇರೆ ಹೆಸರು ಇರೋ ಬೋರ್ಡ್ಗಳೆಲ್ಲ ವಾಶ್ ಔಟ್ ಆಗಬೇಕು. ಎಲ್ರಿ ಇಕ್ತಿದ್ದು ಕೇಳಿದ್ರೆ ನಾವು 1 ಲಕ್ಷ ಕೊಡಲ್ಲ, ತಗೊಂಡೋಗಿ ಇರ್ತೀವಿ ಅಂತ. ಅಲ್ಲಿ ನಿಮ್ ಮಕ್ಕಳು ಹೋಗ್ತಿದ್ದ ಇಲ್ಲ, ಯಾವನ್ನ ಕಂಡೋರ್ ಜಾಗದಲ್ಲಿ ಇಕ್ಕಿದ್ವಿ. 3 ಮಾರು ಇರೋ ಆಸ್ಪತ್ರೆಗೆ ಸಹ ಇರೋ ಆಸ್ಪತ್ರೆಗೆ ಡಾಕ್ಟರ್ ಇಲ್ಲ. ನಮ್ಮ ಮಾಗಡಿಯವ್ರನ್ನ ಕೇಳಿ, ಪ್ರೆಸ್ ಅವ್ರನ್ನ ಕೇಳಿ ಹೇಳ್ತಾರೆ. ಮನೆ ಸುತ್ತಿ ಅದು ಪರ್ಮಿಷನ್ ತಂದು ಮಾಡಿದ್ದೀವಲ್ರಿ. ನಮ್ ಹೊಟ್ಟೆ ಉರಿಯಲ್ವಲ್ರಿ? ನಮ್ಮನೆ ದುಡ್ರಿ, ನಾವು ಕೂಲಿ ಮಾಡಿದ್ ದುಡ್ರಿ. ನಮ್ಗೆ ಅರ್ಥ ಆಗುತ್ತೆ ಸರ್ ಭಾವನಾ. ನಾನು ಕೂಲಿ ಮಾಡಿದ್ ದುಡ್ರಿ. ಬಟ್ ನಾವು ಏನೇ ಹಂಗಾಮಿ ದುಡ್ಡಲ್ಲ, ನಾನು ಕೂಲಿ ಮಾಡಿದ್ ನಾವು ಹೈರಾರ್ಕಿ ಸಿಸ್ಟಮ್ ಅಲ್ಲಿ ಒಬ್ರು ಹೇಳ್ದಂಗೆ ಕೇಳ್ಕೊಂಡು ಮಾಡ್ಬೇಕು ಸರ್. ನೀವು ಕೇಳಿ, ನೀವು ಹೇಳಕ್ಕಾಗಲ್ವಾ? ಒಬ್ಬ ಕೆಂಪೇಗೌಡರನ್ನ ಅವಮಾನ ಮಾಡ್ತಾ ಇದ್ದೀರಿ, ಇದನ್ನ ಮಾಡಕ್ಕಾಗಲ್ಲ ಅಂತ ನೀವು ಹೇಳಿದ್ದೀರಾ? ಜನ ವಿರೋಧ ಅಂತ ಹೇಳ್ಬೋದಾಯ್ತಲ್ಲ ಸರ್ ನೀವು. ಸಭೆ ಕರ್ತಿದ್ದೀರಾ? ನಾವು ತಿಳಿಸಿದ್ವಿ ಸರ್. ತಿಳಿಸಿದ್ರು ಅವ್ರು. ಯಾರು ತಿಳಿಸಿದ್ದೀರಾ? DC ಅವ್ರು ತಿಳಿಸ್ತೀವಿ ಸರ್. DC ಅವ್ರು ತಿಳಿಸಿದ್ರೆ ಈಗ ಈ ಉತ್ತರ DC ಅವರೆಲ್ಲ ಕೊಡ್ತಾರೆ, ನೀವು ಬಂದು ಕೊಡ್ತಾ ಇರೋದು ಹಂಗಲ್ಲ ಸರ್. ಅಲ್ಲ, ತಿಳಿಸಿದ್ರೆ 9 ಗಂಟೆ ರಾತ್ರಿ ಬಂದು ಮೆಟ್ಲಿಕ್ಕೆ ಇರ್ತೀರಿ, ಹೋಗ್ಲಿ ತಿಳಿಸಿದ್ರೆ ಹೋಗ್ಲಿ. ಕೋರ್ಟ್ ಆದೇಶ ಅದ್ರ ಪ್ರಕಾರ 9 ಗಂಟೆ ಬೆಳಗ್ಗೆ ಹೊತ್ತೆ ಕಿತ್ತಾಕಿಲ್ಲ. 9 ಗಂಟೆ ರಾತ್ರಿ ಸಮ್ಮತಿ ಅಸಮಾಧಾನ ಇತ್ತು ಅಂತಂದ್ರೆ ಕೋರ್ಟ್ ಹೋಗಿ ಸರ್. ನಮ್ಗೆ ಕಾನೂನಾತ್ಮಕವಾಗಿ ಯಾರಿಗೂ ಬೇಡ ಅಂದಾಗ ನೀವೇ ಸರ್ವಾಧಿಕಾರಿ ಅಂತ ನಿಮ್ಗೆ ಜೈ ಅನ್ಬೇಕು. ಅದು ಕೊನೆ ಫೈನಲ್ ಮಾಡ್ತೀವಿ ನಾವು, ಅದನ್ನೇನು ಬೇಡ ಅನ್ನೋಕೆ ಹೋಗಲ್ಲ. ಈಗ ಆಯ್ತು, ಕೆಂಪೇಗೌಡರಿಗೆ ಒಂದು ಜಾಗ ಕೊಡ್ಬೇಕು, ಮೀನಾವೇಶ ಮೂಲೆಲ್ಲೋ ಬಾಲೆಲ್ಲೋ ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ, DC ಆರ್ಡ್ರು ಇನ್ನೊಂದು ಆರ್ಡ್ರು ಅಂತೀರಿ. ಕೊಡಿ, ಒಂದು ಬ್ಲೂ ಪ್ರಿಂಟ್ ಕೊಡಿ, ಅದೇನೇನು ಎಷ್ಟು ಜಾಗ ಮಾಡಿದ್ರೆ ಕೆಂಪೇಗೌಡ ಜಾಗ ಅದು ಉತ್ತರ ಇಲ್ಲ ನಿಮ್ಮ ಹತ್ರ. ಇದೆ ಕೊಡಿ ಸರ್ ಫಸ್ಟ್. ರವಿ ಅದು ಎಷ್ಟು ಕೊಟ್ಟೆ ಎಷ್ಟು ಮಾಡಿ ಅಧಿಕಾರ ಅದಲ್ಲ. ಕರ್ನಾಟಕದಲ್ಲಿ DC ಇದ್ದಾಗ ಏನು ಈ ಜಾಗ ಇದೆಯಲ್ಲ ಸರ್, ಸ್ಟ್ಯಾಚ್ಯೂ ಮಾಡ್ತಿದ್ದಾರೆ ಅಂತ ಜಾಗ. ಕಂಪ್ಲೀಟ್ 2 ಎಕರೆ 27 ಕೊಡ್ತಿದ್ದು ಇದು ಹಾಸ್ಪಿಟಲ್ ಅಲ್ಲಿ ಅಂದ್ರೆ ಸರ್ ನನ್ನ ಓನರ್ಶಿಪ್ಪೇ ಇಲ್ಲ. ಓನರ್ಶಿಪ್ಪೇ ಇಲ್ಲ ಸರ್. ಓನರು ನೀವು ಅದನ್ನೆಲ್ಲ ಈ ಜಾಗ ಸರ್, ಇಷ್ಟಕ್ಕೆ ಈ ಜಾಗ ಎಷ್ಟು ಕಟ್ಟಿದೆಯಪ್ಪ ಅದು ಕೇಳಿದೆ. ಇಲ್ಲಿರೋದ ಈ ಕಡೆ 3 ಮೂಲೆಯಲ್ಲಿ ಈ ಯಾರು ಬಿಕ್ಕಿಲ್ಲ ಜಾಗ ತಿರ್ಗಿಸೋದಲ್ಲ, ಇದು ನಿಮ್ಗೆ ಸಂತೋಷ ಕೊಡ್ತದ ಸರ್? ಇಂಜಿನಿಯರ್ ಪ್ಲಾನ್ ಸರ್, ನಮ್ದಲ್ಲ ಸರ್. ಯಾವ ಇಂಜಿನಿಯರ್ ಪ್ಲಾನ್ ಏನ್ ಮಾಡಿರ್ತಾರೋ ಕೇಳಬೇಕಾಗಿರೋ. ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ರು ಇದ್ದಾರೆ ಸರ್. ಅಂತಂದ್ರೆ ಈಗ ನಾವು ಇದನ್ನ ಇಟ್ಟಿರ್ತಕ್ಕಂಥದ್ದು ನಾವಲ್ಲ ಸರ್, ಅದನ್ನ ಪ್ಲಾನ್ ಮಾಡಿರ್ತಕ್ಕಂಥದ್ದು ಪ್ಲಾನು ನೀವೆಲ್ಲದಕ್ಕೂ ಪುರಸಭೆಯಿಂದ ಇದನ್ನ ಮಾಡ್ತೀರಾ? ನಮ್ಗೆ ಸ್ಟ್ಯಾಚ್ಯೂ ಹೇಳಿರೋದ್ರಿಂದ ಸರ್, ಸ್ಟೇಟ್
ಊಟಕ್ಕೆ ಹೋಗೋದಿಲ್ಲ. ಸರ್, ಅದು ಆಮೇಲೆ ಮಾಡಾಕತ್ತೆ. ಈಗ ಸರ್, ನಮ್ಮ ಕೆಲ್ಸ ಇಲ್ಲಿ ನೋಡೋದು ಎಷ್ಟು ನಾಳೆ ಗಂಟೆ ಕೊಟ್ಟಿದ್ದೀವಿ? ಎಷ್ಟು ಬರ್ತದಪ್ಪ ರವಿ? ಎಷ್ಟು ಗಂಟೆ ಕೊಟ್ಟಿದ್ರೆ ಕೊಡಿ ಹೇಳಿ. ಆಯ್ತು ಸರ್, ಇದು ಮೆಜರ್ಮೆಂಟ್ ನಮ್ಮ ಇಂಜಿನಿಯರ್ ಬರ್ತಾರೆ, ಒಂದು ಎರಡು ಕರಿಯಪ್ಪ ಅವ್ರನ್ನ ಫೋನ್ ಮಾಡಿ. ಸ್ಕ್ವೇರ್ ಫೀಟ್ ಎಲ್ಲ ಕೊಡಿ. ಆಯ್ತು, ಸ್ಕ್ವೇರ್ ಫೀಟ್ ಅಲ್ಲಿ ಕೊಡಿ. ಅದೇನ್ ಮಾಡಿದ್ದೀರಾ ಜನಕ್ಕೂ ಗೊತ್ತಾಗ್ಲಿ ರೀ. ಕೆಂಪೇಗೌಡರಿಗೆ ಏನು ಅವಮಾನ ಮಾಡ್ತಾ ಇದ್ದೀರಿ? ಏನು ಬದಲಾವಣೆ ಮಾಡ್ತಾವ್ರೆ, ಅದೇನು ಸೂಕ್ತವಾದ ಜಾಗನ ಏನು ಅಂತ ಮಾಗಡಿ ತಾಲೂಕನ್ನು ಜನಗಳಿಗೆ ಗೊತ್ತಾಗ್ಲಿ ಸರ್. ಆಯ್ತು ಸರ್, ಇದೊಂದು ಸ್ಕ್ವೇರ್ ಫೀಟ್ ಹಾ. ಇಂಜಿನಿಯರ್ ಬರ್ತಾರೆ, ಇದು ಕೊಡ್ತೀನಿ. ಎಲ್ಲ ಅವರು ಇಷ್ಟ ಬಂದ ಜಾಗದಲ್ಲಿ ತಗೊಂಡು ಯಾರೋ ಮಾಡಿ ಪ್ರತಿಮೆನ ಯಾರೋ ತಗೊಂಡು ಪ್ಲಾನ್ ಮಾಡಿರೋ ಪ್ರಕಾರ ಪಕ್ಕ ಮುಚ್ಚಿಬಿಟ್ಟು ಕ್ಲೋಸ್ ಮಾಡ್ಬಿಡೋಲ್ಲ ಸರ್. ಅದನ್ನ ಬಹಳ ಗೌರವಯುತವಾಗಿ ನಡೆಸಬೇಕು. ಈಗ ಇಂಜಿನಿಯರು ನೀವು ಸೇರ್ಕೊಂಡಿರ್ತಾನೆ ಆ ಪ್ಲಾನ್ ಏನ್ ಮಾಡಬೇಕು. ನಾವು ಇಂಜಿನಿಯರ್ ಇಂಜಿನಿಯರ್ ಬನ್ನಿ, ಹಾಸ್ಪಿಟಲ್ ಏನ್ ಮಾಡ್ಕೊಂಡಿದ್ದಾರೋ ಆ ಇಂಜಿನಿಯರ್ ಮಾಡಿರ್ತಕ್ಕಂಥ ಪ್ಲಾನು ನಮ್ಮ ಆಯ್ತು, ಈ ಹಾಸ್ಪಿಟ್ಲಿಗೆ ಇರೋ ಈ ಜಾಗನ ಬಿಟ್ಬಿಟ್ಟು ಕೊಡ್ಬಾಯ್ತಲ್ಲ, ಈ ಜಾಗನ ಬಿಟ್ಬಿಟ್ಟೆ ಕೊಡ್ಬಾಯ್ತಲ್ಲ. ಹಾಸ್ಪಿಟಲ್ ನಾನೆಲ್ಲ ಜಾಗ ಕೊಡಿ, ರೆವೆನ್ಯೂ ಡಿಸಿ ನೀವು ಮತ್ತೆ ರಿಜಿಸ್ಟ್ರೇಷನ್ ಮಾಡಿ ಇದು ಮಾಡಿರ್ತೀರಲ್ಲ, ಯಾವ್ದು ಮಾಡಿರ್ತೀವಿ? ನಮ್ಮ ಜಾಗನ ಅವರು ಡೈರೆಕ್ಟ್ ಒಂದೇ ಸತಿ ಆದೇಶ ಮಾಡಿ 2 ಎಕರೆ 27 ಕೋಟಿ ಹಾಸ್ಪಿಟಲ್ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಡಿಸಿ ನೇಮ್ ಕೇಳಿಲ್ವಾ? ಇಲ್ಲ, ನಮ್ಮನ್ನ ಕೇಳ ಬರೋದೇ ಇಲ್ಲ, ಪ್ರಮೇಯನೇ ಬರೋದಿಲ್ಲ. ಯಾಕಂತಂದ್ರೆ ಸಂಪೂರ್ಣವಾಗಿ ಓನರ್ ಅವ್ರಿರ್ತಾರೆ ಅಧಿಕಾರ. ಸೊ ಒಂದು ಆರ್ಡರ್ ಇದೆ, ಅದು ಹೇಳ್ಬೋದಲ್ಲ, ಸ್ಟ್ಯಾಚ್ಯೂ ಇಲ್ಲಿ ಇದೆ ಅಂತ ತೋರಿಸ್ಬೋದು. ತೋರಿಸಿದ್ವಿ, ಹೇಳಿದ್ವಿ. ಸ್ಟ್ಯಾಚ್ಯೂ ಹಾಸ್ಪಿಟಲ್ ಕಟ್ಟಬೇಕಾದ್ರೆ ಅವರು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಏನ್ ಮಾಡಕ್ಕಲ್ಲ ಬಿಡಿ, ಉದ್ದೇಶ ಸ್ಟ್ಯಾಚ್ಯೂ ತೆಗಿಬೇಕು. ಆದೇಶ ನಾವು ತಲೆ ಬಾಗ್ಲೇಬೇಕು. ಇದೆಲ್ಲ ಆದಾಗ ರಾತ್ರೋರಾತ್ರಿ ಯಾರಾದ್ರೂ ಕೆಂಪೇಗೌಡರ ಶಿಲೆಯನ್ನು ಮುಡ್ತಾರೆ ಅಂತೇಳಿ 4/9/2025 ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟು ಸಹ ಕೊಟ್ಟಿದ್ದೀನಿ. ಕೃಷ್ಣಮೂರ್ತರೆ, ಏನೇ ಅದರಲ್ಲಿ ಸಣ್ಣ ಸಮಸ್ಯೆ ಆದರೆ 100 ಗರಿ ಹೆಚ್ಚು ಕಮ್ಮಿ ಆದರೂ ಪೊಲೀಸ್ ಸ್ಟೇಷನ್ ಇನ್ಫಾರ್ಮೇಶನ್ ಅಂದರೆ ನೀವು ಅಲ್ಲಿ ಏನೂ ಆಗೋದಿಲ್ಲ, ದಯಮಾಡಿ ನೀವು ಯಾರಿಗೆ ಮಾತು ಕಟ್ಬಿಡಿ, ಏನಾದರೂ ನಮ್ಮ ಡಿಪಾರ್ಟ್ಮೆಂಟ್ ನೋಡ್ಕೊತದೆ ಅಂತ ಅಂದರು. ಇಲ್ಲಿವರೆಗೂ ಡಿಪಾರ್ಟ್ಮೆಂಟು ಬರಲಿಲ್ಲ. ಈಗ ನೀವು DC ಮೇಲೆ ಹಾಕ್ಬಿಟ್ರಿ, ಅವ್ರು ಇನ್ನೊಬ್ರು ನನಗೆ ಗೊತ್ತೇ ಇಲ್ಲ, ಏನೋ ನನ್ನ ಮೇಲೆ ಕಂಪ್ಲೇಂಟ್ ಅಂತ ಅವ್ರು ಹೇಳ್ಕೊತಾರೆ. ಹೇಳಿ, ನಿಮ್ಗೆಲ್ಲರಿಗೂ ಮಾನವೀಯತೆ ಅಂತ ಇದ್ದಾಗ ಈ ಮಣ್ಣಿನ ಬಗ್ಗೆ ಅದನ್ನ ಗೌರವ ಇದೆ. ನಿಜವಾಗ್ಲೂ ಈ ಸರಿನಾ ತಪ್ಪ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಸದಾ ಕಾಲ ಕಾಡುವಂತ, ಮನಸ್ಸಿಗೆ ನೋವು ಕೊಡೋದು. ಯಾರು ಕೇಳಿದ್ರು? DC ಅವ್ರು ಕೊಟ್ಟಿಲ್ವೇನ್ರಿ? ಒಂದ್ಸರಿ ಯಾರೋ ನಮ್ಮ ಶಾಸಕರು ಹೇಳಿದ್ರು, DC ಅವ್ರದ್ದು ಪರ್ಮಿಷನ್ ತಗೊಂಡಿಲ್ಲ ಅಂತ. DC ಅವ್ರ ಪರ್ಮಿಷನ್, ಇದೇ ಜಾಗದಲ್ಲಿ ಪರ್ಮಿಷನ್ ಕೊಟ್ಟು ನಾನು ಕೆಂಪೇಗೌಡರ ಶಿಲೆ ಉದ್ಘಾಟನೆ ಮಾಡಿದಾಗ ನೀವೆಲ್ಲರೂ ಬಂದಿದ್ದೀರಿ. ರೇವಣ್ಣವ್ರು ಬಂದವ್ರೆ, ಬಾಲಕೃಷ್ಣ ಅವ್ರು ಬಂದವ್ರೆ, ಕುಮಾರಸ್ವಾಮಿ ಅವ್ರು ಬಂದವ್ರೆ, ಬಾಲಗಂಗಾಧರ ಸ್ವಾಮಿ ಬಂದವ್ರೆ, ಕುಮಾರಸ್ವಾಮೀಜಿ ಬಂದವ್ರೆ, ಸೋಮಣ್ಣವ್ರು ಬಂದವ್ರೆ. ಎಷ್ಟು ಜನ ರೀ? ಇಡೀ ರಾಜ್ಯದ ನಾಯಕರು ಬಂದಿದ್ದು ಉದ್ಘಾಟನೆ ಮಾಡಿರಿ. ಅಲ್ಲಿ ಇವ್ರದ್ದು ಯಾವುದು DC ಅವ್ರ ಪರ್ಮಿಷನ್ ಇಲ್ಲ ಅಂತ. DC ಅವ್ರ ಪರ್ಮಿಷನ್ ಇಲ್ಲ, ನೀವೆಲ್ಲ ಬಂದು ವೇದಿಕೆಯಲ್ಲಿ ಹೆಂಗೆ ಕೂತಿದ್ರಿ? ಅವತ್ತೇ ವಿರೋಧ ಮಾಡಬಹುದಾಗಿತ್ತಲ್ಲ. ಅವತ್ತು ವಿರೋಧ ಮಾಡೋ ದಾರಿ ಇರ್ಲಿಲ್ರಿ. ನೀವು ಇಷ್ಟ ಅಂತ ರೆಗ್ಯುಲೇಷನ್ ಮಾಡಿ ಹೆಂಗ್ ಕೊಟ್ರೆ ಮತ್ತೆ ಯಾವಾಗಲೂ ಹೇಳುವಾಗ ಮಾಡುವಾಗ ಒಂದು ಸ್ವಲ್ಪ ವಿವೇಚನೆ ಇದ್ದು ಮಾಡಬೇಕು. ಎಲ್ಲ ಮಾಡಿ ವೇದಿಕೆಯಲ್ಲಿ ಕೂತ್ಕೊಂಡು ಗೋಲ್ಡ್ ಕಲ್ಲು ಹಾಕ್ಸ್ಕೊಂಡು ಅಲ್ಲಿ ಬಂದು ವೇದಿಕೆಯಲ್ಲಿ ಬಂದ್ಬಿಟ್ಟು ಭಾಷಣ ಮಾಡಿ ಇವತ್ತು ಇಲ್ಲಿಗೆಲ್ಲ ಕೃಷ್ಣಪ್ಪ ಮಾಡಿದ್ರೆ DC-ದಾಗಿಲ್ಲ, ಇನ್ನೊಂದಾಗಿಲ್ಲ, ಇವಂದಾಗಿಲ್ಲ, ಅವಂದಾಗಿಲ್ಲ ಬರೀ ಕಂಪ್ಲೇಂಟ್ ಮಾಡ್ತಿರಲ್ಲ. ಏನು ನಮ್ಮ ಅಪ್ಪನಾಸ್ತಿ ಅಂತ ನಾನೇನೋ ಒದ್ದಾಡ್ತಾ ಇದ್ದೀನಿ ಅಂದರೆ ಈ ಮಣ್ಣಿನ ಆಸ್ತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಒದ್ದಾಡ್ತಾ ಇದ್ದೀನಿ. ಇಲ್ಲ ನಾನು ಸ್ವಾರ್ಥ ಇದ್ದೀನಿ ರೀ. ನನಗೆ ಇರೋಣ, ಈಗ ನನಗೆ ಆಗ್ಲಿ ಕೋರ್ಟು ಕಚೇರಿ ಇಂಥ ಕೆಂಪೇಗೌಡರು ಕೋಟೆ, ಕೆಂಪೇಗೌಡರು ಶಿಲೆ, ಕೆಂಪೇಗೌಡರು ಮರ ಅಂತೇಳಿ ಇವತ್ತು 60-70 ಲಕ್ಷ ದುಡ್ಡು ಖರ್ಚು ಮಾಡ್ಕೊಂಡು ಹಗಲೂರು ಅದರಿಂದ ನಾನು ಆರೋಗ್ಯ ಕೆಡ್ಸ್ಕೊಂಡು ಓಡಾಡ್ತಾ ಇದ್ದೀನಿ. ಇಲ್ಲೇನು ನನ್ನ ಸ್ವಾರ್ಥ ಇದೆಯಾ? ಇಲ್ಲ ಸೈಟ್ ಕೇಳಿದ್ದೀನಾ? ಇಲ್ಲ ಏನೋ ಪಾರ್ಟ್ನರ್ ಕೇಳಿದ್ದೀನಾ? ಇಲ್ಲ ಏನೋ ಉದ್ಯೋಗ ಕೇಳಿದ್ದೀನಾ? ಇಲ್ಲ ಗುತ್ತಿಗೆದಾರನಿಗೆ ಕೇಳಿದ್ದೀನಾ? ಏನಿಲ್ಲ ರೀ. ಇರೋದ ಪ್ರಾಮಾಣಿಕತೆ ಒಂದು ಮಣ್ಣಿದೆ, ಆ ಮಣ್ಣಲ್ಲಿ ಜನಿಸಿದ್ರೆ ಒಳ್ಳೇದಾಗ್ಬಿಟ್ರೆ ನಮ್ಗೆ ಇನ್ನು ಯಾವ ಆಸೆನೂ ಇಲ್ಲ. ಅವ್ರ ಯಾವ ಆಸೆ ಬೇಕಾದ್ರೆ ನೆರವೇರಿಸ್ಕೊಳ್ಳಿ, ನಾವು ಅದಕ್ಕೆ ಸಂಬಂಧ ಇಲ್ಲ. ಇದೆಲ್ಲ ಆಯ್ತಲ್ಲ, ನೀವುಗಳು ಚಿಂತನೆ ಮಾಡಿ ಕೆಂಪೇಗೌಡರು ಇಲ್ಲ ದಿಕ್ಕಕ್ಕೆ ಸೂಕ್ತವಾದ ಜಾಗ ಅಂದರೆ ನೀವು ಅಲ್ಲಾರ್ಬೇಕೆ ಅಲ್ಲ, ನಿಮ್ಮ ಮನೆಗಳಿಗಾರ ತಗೊಂಡೋಗಿ ನಾವು ಕೇಳಲ್ಲ. ಮುಂದೊಂದು ದಿನ ಕೆಂಪೇಗೌಡರನ್ನ ಅದೇ ಸ್ಥಿತಿಲಿ ನಾವು ಕೆಂಪೇಗೌಡರು ಅಲ್ಲೇ ಇರ್ತಾರೆ. ಅದೇನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತ ಶಕ್ತಿ ಕೊಟ್ಟರೆ ಅದು ನಾನು ಉಳಿಸ್ಕೊತೀನಿ. ಅದು ಎಲ್ಲಿಂದ ಬರ್ತೀನಿ, ಏನು ಮಾಡ್ತೀನಿ, ಅದು ಬೇಡ. ನಾವು ಚರ್ಚೆ ಮಾಡೋಕ್ಕೆ ಬಂದಿಲ್ಲ, ನಿಮಗೆ ವಿರೋಧಿಗಳಾಗಿ ಬಂದಿಲ್ಲ. ನೀವು ಅಧಿಕಾರಿಗಳಾಗಿ ಇಲ್ಲಿ ಮಾಡ್ತಿರುವಂಥ ಅನ್ಯಾಯ ತುಂಬಿ ತುಳುಕ್ತಾ ಇದೆ. ಹಿಂದೆ ಮಾಡಿದಂಥ ಅನೇಕ ಅಧಿಕಾರಿಗಳು ನೇಣಾಕು ಸತ್ತೋಗೋರೆ.
ಎಲ್ಲ ಇವತ್ತು ಸರ್ಕಾರ ಇದೆ ಚಪ್ಪಾಳಿ ಹೊಡೆದು ನಾಳೆ ದಿನ ಅದೇ ಕಣ್ಣೀರಲ್ಲಿ ಬಂದು ಯಾರು ಸಿಗಾಕೊಂಡು ನೋವು ಅನ್ಕೋಸೋದು ಬೇಡ. ನಾವು ಬಿಡಿ ಬೇಯಿಸಕ್ಕೋ ನಾವು ಕಳಿಯೋಕ್ಕೋ ದುಡಿಯೋಕ್ಕೋ 3 ಕೊರಡಿ ಇದ್ದೀವಿ, ನಾವೆಲ್ಲ ಸ್ನೇಹಿತರಿದ್ದೀವಿ, ಏನಾದರೂ ಒಂದು ಒಳ್ಳೇದು ಮಾಡ್ಬೇಕು ಎಲ್ಲ ಸೇರಿ ಮಾಡ್ತೀವಿ. ಅದು ನಮ್ಮ ಒಳ್ಳೆತನಕ್ಕೆ ಅದೇನೋ ಎಲ್ಲರೂ ಸೇರ್ತಾರೆ ಮಾಡೋಣ. ಇದು ಒಂದಾಗಲು. ಈಗ ನಮಗೆ ಕೆಂಪೇಗೌಡರ ಉದ್ಯಾನವನ ಮಾಡೋಕ್ಕೆ ಈಗ 1 ಎಕರೆ ಜಮೀನು ಬೇಕು. ತಾವು ರಿಕ್ವೆಷನ್ ಕೊಟ್ಟರೆ ನಾನು ಕೊಡ್ತೀನಿ. ಈಗ ತಾವುಗಳು ಕಾಂಗ್ರೆಸ್ ಆಫ್ಗೇನೋ ಸ್ಕ್ವೇರ್ ಫೀಟು 45 ರೂಪಾಯಿ ಥರ 60ಕ್ಕೆ 70 ಜಾಗ ಕೊಟ್ಟಿದ್ರಿ ಅಂತ ಮಾಹಿತಿ ಇದೆ. ಹಾಗಾಗಿ ಈಗ ಅದು ಸರ್ಕಾರದಲ್ಲೇ ಇದೆ. ಅಲ್ಲೇನಿದೆಯೋ 5% ಅಮೌಂಟ್ 40 ಲಕ್ಷ 5%, 2 ಲಕ್ಷ 20%. ನಮಗೆ ಬೇಡ. ಸೊ ಅದೇ ತರ ನಮ್ಮ ಪ್ರಪೋಸಲ್ ಈಗ ನಮ್ಗೆ 1 ಎಕರೆ ಕೆಂಪೇಗೌಡ ಉದ್ಯಾನವನ ಮಾಡಕ್ಕೆ ನಾನು ಸ್ವಾರ್ಥಕ್ಕಲ್ಲ. ಈಗ ಸರ್ಕಾರಿ ಜಾಗಗಳನ್ನ ಈ ಯಾವ ಪಕ್ಷಕ್ಕೆ ಬೇಕಾದ್ರೆ ಈ 2 ಲಕ್ಷ 1.5 ಲಕ್ಷಕ್ಕೆಲ್ಲ ಸೇಲ್ ಮಾಡ್ಬೋದಾ ಸರ್? ಅದು ಕ್ಯಾಬಿನೆಟ್ ಅಲ್ಲಿ ಆಗಿರ್ತಕ್ಕಂಥ ತೀರ್ಮಾನ. ನಾನು ಜಸ್ಟ್ ಇಲ್ಲಿ ತಡಾಂತದಲ್ಲಿ ನಾವೇನೋ ತೀರ್ಮಾನ ತಗೊಂಡು ನಾನು ಕೊಟ್ಟಿರ್ತಕ್ಕಂಥದ್ದಲ್ಲ. ಕ್ಯಾಬಿನೆಟ್ CM ಅವರಿರ್ತಕ್ಕಂಥ ಕ್ಯಾಬಿನೆಟ್ ನಲ್ಲಿ ಒಂದು 4 ULB ಅಂದ್ರೆ ಸ್ಥಳೀಯ ಸಂಸ್ಥೆಗಳಿಗೆ ಜಾಗ ಅಲಾಟ್ ಮಾಡಿಸ್ಕೊಂಡಿರ್ತಕ್ಕಂಥ ಕ್ಯಾಬಿನೆಟ್ ಅಲ್ಲಿ ಯಾರ್ಯಾರು ಕೂತವ್ರು ಸರ್ ಪುಣ್ಯಾತ್ಮರು ಇಲ್ಲಿಗೆ ಕೆಂಪೇಗೌಡರಿಗೆ ಈಗ ಮಾಡಿ ಕೆಂಪೇಗೌಡರಿಗೆ ತಗೊಂಡಾಗ ಮೂಲೆ ಕೆಂಪೇಗೌಡರಿಗೆ ಕನ್ಸಿಡರ್ ಮಾಡಿದ್ರೆ 60-70 ಯಾವ್ದು ಪಕ್ಷಕ್ಕೆ ಕೊಡ್ತಾ ಇದೀನಿ ಅಂತ ಹೇಳ್ತಾ ಇದೀಗ ಇವನ್ನೆಲ್ಲ ನೀವು ವಿರೋಧ ಮಾಡ್ಬೇಕು ಸರ್. ನಾವು ವಿರೋಧ ಮಾಡ್ಬೇಕು ಸರ್, ಮಾಡ್ಬೇಕು. ಅಧಿಕಾರಿ ಅಂದ್ರೆ ಬರೀ ಸೈನ್ ಹಾಕೋದು ಅಷ್ಟೇನ ಸ್ವಾಮಿ. ತಮ್ಮಣ್ಣ ಸರ್ಕಾರ ಒಳ್ಳೇದ್ಯಾವ್ದು ಕೆಟ್ಟದ್ದು ಯಾವ್ದು? ಸರ್ಕಾರ ಮಾಡಿರ್ತಕ್ಕಂಥ ಆದೇಶನ ಪಾಲನೆ ಮಾಡಬಾರೇ ಹೊರತು ಅದನ್ನ ನಾವು ವಿರೋಧ ಮಾಡಂಗಿಲ್ಲ. ಏನ್ ಸರ್ ಈ ಪಾರ್ಟಿ ಪಕ್ಷಕ್ಕೆ ಹಂಗಾರೆ ಈಗ ನಾವೊಂದು ಕೆಂಪೇಗೌಡದ ಒಂದು ಉದ್ಯಾನ ಮಾಡೋಣ, 1 ಎಕರೆ ಜಮೀನು ಕೊಡಿ. ಈಗ ನಾವೆಲ್ಲ ಹೋಗೋಣ ಕ್ಯಾಬಿನೆಟ್ಗೆ ಸರ್? ಅವೆಲ್ಲ ತೀರ್ಮಾನ ಆಗದೆ ಕ್ಯಾಬಿನೆಟ್ ಅಲ್ಲಿ ಮುಖ್ಯಾಧಿಕಾರಿಗೆ ಅಧಿಕಾರನೇ ಇಲ್ಲ. ಎಲ್ಲ ಯಾವ್ದು ಬೇಕಾದ್ರೆ ಯಾವ್ದು ಬೇಕಾದ್ರೆ ಬಾಚ್ ಹಾಕ್ಬಿಡ್ತಾರೆ. ಬಂದಾಗ ಏನು ಗೌರ್ಮೆಂಟ್ ಅಲ್ಲಿ ತೀರ್ಮಾನಗಳು ತಗೊಂಡು ಆದೇಶ ಆಗುತ್ತೋ ಅದನ್ನ ಪಾಲನೆ ಮಾಡ್ಲೇಬೇಕು ಸರ್. ನಾವಲ್ಲ, ಸರ್ಕಾರ ಅಂತಂದ್ರೆ ನಾವು ಸರ್ಕಾರಕ್ಕೆ ಸಂಬಂಧಪಟ್ಟಂತ ಆಸ್ತಿ ಅಲ್ವಾ ಸರ್? ನೀವು ತಗೊಂಡೋಗಿ ಹೆಂಗ್ ಬೇಕೋ ಹಂಗ್ ಕೊಟ್ಬಿಟ್ರೆ ಬರೀತೇನೆ ಹೋಗ್ಲಿ ಮಾಡ್ತಾರೆ. ಇದಕ್ಕೆ ಸಂಸ್ಥೆಗಾಗಲಿ ಪಕ್ಷಕ್ಕಾಗಲಿ ಬರ್ಸ್ಕೊಂಡ್ಬಿಟ್ರೆ ಏನ್ ಉಪಯೋಗ ಬಂತು? ಏನಿಲ್ಲ ಸರ್, ಅರಣ್ಯ ಪಾರಿಷ್ಟದಲ್ಲ, ಅರಣ್ಯ ಪಾರಿಷ್ಟರು ಕೆಂಪೇಗೌಡ ಅಭಿವೃದ್ಧಿ ಸಮಿತಿಗೆ ಉದ್ಯಾನವನ ಮಾಡಲಿಕ್ಕೆ ಇವತ್ತು ನಮ್ಮ ಮಾಗಡಿಯ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಶ್ರೀನಿವಾಸ್ TS ರವರಿಗೆ ಮನವಿಯನ್ನು ಕೊಡ್ತೀವಿ. ಆದಷ್ಟು ಶೀಘ್ರವಾಗಿ ಕೊಟ್ಟು ಕೆಂಪೇಗೌಡರದ ಒಂದೊಂದು ಪಾರ್ಕು ಎಲ್ರಿಗೂ ಒಂದು ನರಳಿನ ತಾಣವಾಗಲಿ ಅಂತೇಳಿ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀನಿ. ಪುರಸಭೆ ಅಥವಾ BDA ಮತ್ತೆ ಗೋಮಾಳುಗಳು ಮತ್ತೆ ಅರಣ್ಯ ಪ್ರದೇಶಗಳನ್ನು ನಿರ್ದಾಕ್ಷಿಣ್ಯವಾಗಿ ಕಟ್ಟಡಗಳನ್ನು ಕಟ್ಟುವಂಥದ್ದು, ಮರಗಳನ್ನು ಕಡಿಯುವಂಥದ್ದು ಅದು ಕಾನೂನು ಬಾಹಿರ ಅಂತೇಳಿ ಅಕ್ರಮ ಕಟ್ಟಡ ನಿರ್ಮಾಣ ಸರ್ವೋಚ್ಚ ನ್ಯಾಯಾಲಯದ ಅಂಕುಶ ಅಂತೇಳಿ ಒಂದು ಆದೇಶ ಇದೆ. ಇವರು ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಮಾಡುವಂಥ ಪವರು ಶಾಸಕರಿಗೂ ಇಲ್ಲ, ಸರ್ಕಾರಕ್ಕೂ ಇಲ್ಲ. ಹಾಗಾಗಿ ಮೇಲಿನವ್ರು ಏನು ಹೇಳಿದ್ರು ನಾನು ಆದೇಶ ಪಾಲನೆ ಮಾಡ್ತಿದ್ದ ಅಧಿಕಾರಿಗಳು ಹೇಳ್ತಾರೆ ಹೊರತು ಅಧಿಕಾರಿಗಳಿಗೆ ಇದರ ಪಾಲನೆ ಗೊತ್ತಿದೆಯಾ ಗೊತ್ತಿಲ್ವಾ ಅಂತ ನಾವೊಂದು ಸಾರಿ ಪ್ರಶ್ನೆಗಳೇ ಮಾಡಬೇಕಾಗ್ತದೆ. ಇವತ್ತು ಇಂಥ ಇಲ್ಲಿಗಲ್ ಕಟ್ಟಡಗಳು ಎಷ್ಟಾಗ್ತಾ ಇದೆ ಮಾಗಡಿಲಿ? ಯಾರು ಪ್ರಶ್ನೆ ಮಾಡೋರು? ಯಾರು ಪ್ರಶ್ನೆ ಮಾಡಿದ್ರೆ ನಾವೇನೋ ಅಭಿವೃದ್ಧಿ ಮಾಡ್ತೀವಿ. ಅಭಿವೃದ್ಧಿ ಮಾಡೋದಕ್ಕೆ ನಮ್ಗೆ ಸಂತೋಷ ಸ್ವಾಮಿ. ಮಾಗಡಿ ಅಭಿವೃದ್ಧಿಯಾಗಿ ಎಷ್ಟೋ ವರ್ಷ ಸತ್ತೋಗ್ಬಿಟ್ಟದೆ, ಅಭಿವೃದ್ಧಿ ಕಂಡಿಲ್ಲ. ಅದು ಬೇಡ, ಹೋಗಿ ಇರೋದಾನ ಉಳಿಸ್ಕೊಳ್ಳೋದು ನಮ್ಮ ಪ್ರಯತ್ನ, ನಮ್ಮೆಲ್ಲರ ಪ್ರಯತ್ನ. ಇಷ್ಟೆಲ್ಲ ಕಾನೂನು ಬಾಹಿರವಾಗಿ ಮಾಡಬಾರ್ದು ಅಂತ ಹೇಳಿ ಕಾನೂನುಗಳು, ಹೈಕೋರ್ಟ್ಗಳು, ಉಚ್ಚ ನ್ಯಾಯಾಲಯಗಳು ಒಂದೊಂದು ತೀರ್ಪು ಒಂದೊಂದು ಕಟ್ಟಡಗಳ ಬಗ್ಗೆ ವರದಿಯನ್ನು ಕೊಟ್ಟಿದ್ದಾರೆ. ಈ ವರದಿನ ಧಿಕ್ಕರಿಸಿ ಎಲ್ಲವನ್ನ ಮಾಡ್ತಾ ಇದ್ದಾರೆ ಹೊರತು ಯಾವುದು ಲೀಗಲ್ ಆಗಿ ಆಗ್ತಾ ಇಲ್ಲ. ಇದು ಹಿಂಗೆ ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ಜಾಗ ಯಾವುದು ಉಳಿತದೆ, ಮತ್ತೆ ಎಲ್ಲಿ ಮನುಷ್ಯರು ಮತ್ತೆ ಆಡಳಿತ ಮಾಡೋರು ಹೇಗೆ ಯಾವ ರೀತಿ ಆಡಳಿತವನ್ನು ಮಾಡಿ ಈ ನಮ್ಮ ಸರ್ಕಾರಕ್ಕೆ ಮತ್ತು ನಮ್ಮ ಮಣ್ಣನ್ನು ಹೆಂಗೆ ರಕ್ಷಣೆ ಮಾಡ್ತಾರೆ ಎಂದು ಇವತ್ತಿನ ಸಂದರ್ಭ. ಇವೆಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಇದ್ದರೂ ಇಲ್ಲಿವರೆಗೂ ಯಾವುದೇ ಅದು ಅನ್ವಯಿಸಿಲ್ಲ, ಅದು ಅನ್ವಯಿಸ್ತಾನೂ ಇಲ್ಲ.
ಯಾವುದೇ ಅಧಿಕಾರಿಗಳು ಜಾರೆ ನಮ್ಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ, ಡಿ ಸಿ ಅಂದರೆ ಚೀಫ್ ಮಿನಿಸ್ಟ್ರು, ಎಲ್ಲರೂ ಒಬ್ಬರ ಮೇಲೆ ಒಬ್ರು ಹೇಳ್ಬಿಟ್ಟು ನಾವು ಅಲ್ಲಿ ಹೋಗಂಗಿಲ್ಲ, ನಾವು ಇವ್ರು ಕೇಳಿದ್ರೆ ಹೇಳಂಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ. ಹಾಗಾಗಿ ಈಗ ತಾವು ಪಾಪ ಸರ್ಕಾರಕ್ಕೆ ಅದೇನೋ ಆದೇಶ ಮಾಡ್ಕೊಂಡು ಪಾಪ ಈಗ ಎಷ್ಟು ಸ್ವಾಮಿ ಇಲ್ಲಿ ಗೌರ್ಮೆಂಟ್ ವ್ಯಾಲಿ ಇನ್ನೇನು ಸ್ವಾಮಿ ಇದೆ, ಈಗ ನಿಮ್ಮ ಜಾಗ ಇದು ಏನಿದೆ ಗೌರ್ಮೆಂಟ್ ವ್ಯಾಲಿ ಎಷ್ಟಿದೆ ಹೆಸರಲ್ಲಿ? 12,000 ಚಿಲ್ಲರೆ ಇದೆ. ನೀವು ಎಷ್ಟಕ್ಕೆ ಮಾಡಿದ್ರಿ? ಈಗ ನಾವು ಪ್ರಪೋಸಲ್ 48 ಲಕ್ಷ ಕಳಿಸಿದ್ದಾವೆ. 48 ಸ್ಕ್ವೇರ್ ಫೀಟ್ ಏನು ಹಾಕಿದ್ರಿ? 5% ಸರ್, 12,000 5%. ಹಾಂ, ಯಾಕೆ? ಕ್ಯಾಬಿನೆಟ್ ನಲ್ಲಿ ಸರ್ಕಾರ ತೀರ್ಮಾನ ತಗೊಂಡಾಗ ಅದನ್ನು 5% ಅಲ್ಲಿ ಕೊಳ್ಳೆ ಹೊಡೆಯೋದೆಲ್ಲ ಅಲ್ಲೇ ತೀರ್ಮಾನ ಆಗೋದು. ಈ ಮುನ್ಸಿಪಲ್ ಸ್ವತ್ತು ಏನೇನವೆ ಕೊಳ್ಳೆ ಹೊಡೆಯೋದೆಲ್ಲ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗೋದು ಸಂಪೂರ್ಣವಾಗಿ. ಇವತ್ತು ಕೃಷ್ಣಮೂರ್ತಿ ಅವರಾಗಲಿ ಅವ್ರ ಜೊತೆಯಲ್ಲಿ ಇರೋ ನಾವೆಲ್ಲ ಅಪರಾಧಿ ಸ್ಥಾನದಲ್ಲಿ ನಮ್ಮ MLA ಅವರು ನಿಂಬಿಸ್ತಾವ್ರೆ. ನಾನು ಆಸ್ಪತ್ರೆ ಕಟ್ತಾ ಇದ್ದೀನಿ, ಇದಕ್ಕೆ ಇವರೆಲ್ಲ ಅಡ್ಡಗಾಲಾಗ್ತಾರೆ, ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ, ಅಡ್ಡಗಾಲಾಗ್ತಾರೆ ಅಂತ. ನಾವು ಅಡ್ಡಗಾಲ ಆಗ್ತಾ ಇದ್ದೀವಿ ಅಂತ ಅಂತಂದರೆ ಅವರ ಮೂರ್ಖತನ ಅಂತ ನಾನು ಹೇಳ್ತೀನಿ. ಈ ಕೆಂಪೇಗೌಡ ಪ್ರತಿಮೆ ಇರುವಂಥ ಜಾಗ ಆಸ್ಪತ್ರೆಗೆ ನಿಜವಾಗ್ಲೂ ಅಡ್ಡ ಆಗಿರಲಿಲ್ಲ. ನಿಮ್ಗೆ ಅಂಥ ಅವಶ್ಯಕತೆ ಇದ್ದರೆ ಈಗ ಕಾಂಗ್ರೆಸ್ ಭವನ ಕೊಟ್ಟಿದ್ದೀರಲ್ಲ 60 ಅಡಿ 70 ಅಡಿ, ಅದನ್ನು ನೀವು ಉಪಯೋಗಿಸ್ಬೋದಾಗಿತ್ತು ಆಸ್ಪತ್ರೆಗೆ. ಈ ಸ್ಥಳದಲ್ಲಿ ಏನು ಕೆಂಪೇಗೌಡ ಪ್ರತಿಮೆ ಇತ್ತು ಅದನ್ನು ಉಳಿಸಿ ನೀವು ಆಸ್ಪತ್ರೆ ಮಾಡಿದ್ರೆ ನಾವು ಯಾರದೂ ಅಭ್ಯರ್ಥಿ. ಕಾಂಗ್ರೆಸ್ ಭವನ್ ಲಾಸ್ಟ್ ಇಯರ್ ಆಗುತ್ತೆ ಸರ್. ಕೆಂಪೇಗೌಡ ಸ್ಟ್ಯಾಚ್ಯೂ ಮುಂಚೆನೇ ತಗೋಬೇಕು. ಇವಾಗ ಕ್ಯಾನ್ಸಲ್ ಮಾಡ್ತೀವಿ ನಾವೇನು ಕೆಲಸ ಸರ್ಕಾರದ ಕಾಲ ಸರ್, ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಕಾಂಗ್ರೆಸ್ ಭವನಕ್ಕೆ ಜಾಗ 60 70 ಕೊಡ್ಬೋದು. ಕೆಂಪೇಗೌಡರಿಗೆ ಜಾಗ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಜಾಗ ಇದೆ. ಕೆಂಪೇಗೌಡರಿಗೆ ಜಾಗ ಇಲ್ಲ ಸರ್, ಕೆಂಪೇಗೌಡರಿಗೆ ಇಲ್ಲ. ಪಕ್ಷಕ್ಕೆ ಜಾಗ ಇದೆ. ನನ್ನ ಪರ್ಮಿಷನ್ ನಮ್ದೇನು ಏನು ಇರೋದಿಲ್ಲ, ನಾನು ಕಟ್ಸ್ತೀನಿ ಅಷ್ಟೇ. ಈಗ ನೀವು 1 ಎಕರೆ ಮಾಡಿಸ್ಕೊಳ್ಳಿ, 1/2 ಎಕರೆ ಮಾಡಿಸ್ಕೊಳ್ಳಿ. ಆಯ್ತು, ಈಗ ಕಳಿಸ್ತೀನಿ ಸರ್. ನೀವು ಕೆಂಪೇಗೌಡಗೆ ಅವಮಾನ ಮಾಡ್ತಾರೆ, ಅಲ್ಲಿ ಫೋಟೋ ಹೆಂಗೆ ಹಾಕತ್ರ ತೆಗೆದ್ಬಿಟ್ಟು ತಗೊಂಡ್ಬಿಟ್ಟು ತಗೊಂಡ ಇದ್ದೀವಿ ಮನೆಗೆ. ಅಲ್ಲ ಸರ್, ಅವಮಾನ ಮಾಡಿದಾಗ ಅದನ್ನ ಯಾಕೆ ಮನೆ ಕಟ್ಟಿದ್ದೀರಾ? ಈಗ ಒಂದು ಜಾಗ ಇಲ್ಲ ಅಂದ್ರೆ ಈಗ ನ್ಯಾಯಾಲಯದ ಆದೇಶದ ಮರಗಳನ್ನ ತೆಗಿಬಾರ್ದು ಅಂತ ಇವತ್ತು ಕೋರ್ಟ್ ಆದೇಶ ಇದೆ. ಕೆಳಗಡೆ ಒಂದು ಕಾಲಮ್ ಇದೆ. ಅಕಸ್ಮಾತ್ ಅದನ್ನೇನ ತೆರವುಗೊಳಿಸ್ಬೇಕಾದ್ರೆ ನೀವು ಮುಂದಿನ ಕಾನೂನಿನ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಇವತ್ತು ಆದೇಶ ಇದೆ. ಆದ್ರೆ ಇಲ್ಲಿ ಸ್ಥಳೀಯರು ಹೇಳ್ತಾ ಇರೋದೇನು ಅಂದರೆ ಯಾವುದು ಆರ್ಡ್ರೇ ಇಲ್ಲ, ನಾವು ಯಾವತ್ತು ಬೇಕಾದ್ರೆ ಕಡಿತೀವಿ. ಇದೇನು ಹುಚ್ಚಾಟ ನನಗೆ ಗೊತ್ತಿಲ್ಲ. ಇಲ್ಲ ಸರ್, ಕೋರ್ಟ್ ಆದೇಶದ ಮೇಲೆ ನೀವು ಮರ ಕಡಿಯೋದಕ್ಕೆ ಹೆಂಗ್ ಸಾಧ್ಯ? ಇಲ್ಲ, ನೀವು ಕರೆಕ್ಟ್ ಹೇಳಿದ್ದು. ಯಾವುದೋ ಮರ ಕಡಿಬೇಕು ಅಂತಂದ್ರೆ ನಾವು ಟ್ರೀ ಆಫೀಸರಿಂದ ಪರ್ಮಿಷನ್ ತಗೊಂಡೆ ಅಲ್ವಾ? ಕಡಿಬೇಕು. ಸೊ ಈಗ ಇಲ್ಲಿ ಹಾಸ್ಪಿಟಲ್ ಜಾಗದಲ್ಲಿ ನನ್ನ ಓನರ್ಶಿಪ್ ಇಲ್ದಲೇ ಇರೋದ್ರಿಂದ ನಾನು ಪರ್ಮಿಷನ್ ಕೇಳೋ ಪ್ರಮೇಯ ಇಲ್ಲ. ನೀವು ಕೇಳಿ ಅಂತ ಹೇಳ್ತಲ್ಲ ಸರ್. ಈಗ ಮರಗಳು ಕಡಿಬಾರ್ದು ಅಂತ ನಾವು ಆದೇಶ ತಂದ ಮೇಲೆ ಹೈಕೋರ್ಟ್ ಇಂದ ಡಬಲ್ ಬೆಂಚ್ ಇಂದ ಆದೇಶ ತಂದ ಮೇಲೆ ಇನ್ನು ನೆಕ್ಸ್ಟ್ ಆದೇಶ ಅಂದ್ರೆ ಇವ್ರು ಉಲ್ಲಂಘನೆ ಮಾಡಿ ಇದಕ್ಕೆ ಕಾನೂನುಬದ್ಧವಾಗಿ ಕೊಡಬೇಕು. ಕಾನೂನುಬದ್ಧವಾಗಿ ಯಾತಕ್ಕೋಸ್ಕರ ಕೆಂಪೇಗೌಡರು ಶಿಲೆನ ನಿಲ್ಲಿಸಿದ್ರು? ಬ್ಲೂ ಪ್ರಿಂಟ್ ಇರಲಿಲ್ಲ, ಸರ್ಕಾರದ ಆದೇಶ ಇರಲಿಲ್ಲ, ಸರ್ಕಾರದಲ್ಲಿ ಎಷ್ಟು ದುಡ್ಡು ಬಂತು ಅಂತ ಹೇಳಿರಲಿಲ್ಲ, ಅದಕ್ಕೆ ಸಂಬಂಧಪಟ್ಟವರು ಸೈನ್ ಹಾಕಿರಲಿಲ್ಲ, ಎಲ್ಲ ಲೋಕಲ್ ಎಲ್ಲ ಇವರೇ ಸೈನ್ ಮಾಡಿ ಇವರೇ ಮಾಡಿದ್ರು. ಅದು ದಾಖಲೆ ಸರಿ ಇಲ್ಲ ಅಂತೇಳಿ ಕೋರ್ಟ್ ತಿರಸ್ಕಾರ ಮಾಡಿತ್ತು. ನಾನು ಹಾಸ್ಪಿಟ್ಲಾಗಿದ್ದೆ, ನಮ್ಮ ಲಾಯರ್ನ ಏನು ಮಾಡಿದ್ರು ಗೊತ್ತಿಲ್ಲ, ಅವರು ಆರ್ಗ್ಯುಮೆಂಟ್ ಮಾಡಿದ್ರೆ ಆರ್ಡರ್ ಆಗಿದೆ, ಅದಕ್ಕೆ ನಾವು ತಲೆ ಬಾಗ್ತೀವಿ, ನಮ್ಮೊಂದು ತಪ್ಪ ಯಾರು ತಪ್ಪ ಅದು ನಾವು ತಲೆ ಬಾಗ್ಬೇಕು, ನ್ಯಾಯ ಅದಕ್ಕೆ ಓಕೆ. ಇಷ್ಟೆಲ್ಲ ಇರಬೇಕಾದ್ರೆ ತಪ್ಪು ಸಂದೇಶ ತಾನೆ. ಇವಾಗ ಕೆಂಪೇಗೌಡ ಹತ್ರ ಇವಾಗ ಅದು ಅದ್ರದ್ದು ಯಾರೋ ಅದಕ್ಕೊಂದು ಗಲಾಟೆ ಮಾಡಿದ್ರ ಗೋಲ್ಡ್ ಹಾಕಿ ಹಾಕಿದ್ರಿ. ಈಗ ಬೆಳಗ್ಗೆ ಎದ್ದು ಹಾರ ಹಾಕ್ಬೇಕಲ್ಲ, ಈಗ ಅದಕ್ಕೆ ಏನು ಮಾಡ್ತೀರಿ? ಮೆಟ್ಲೆ ಹಾಕ್ಬಿಡ್ತೀರಿ. ಈಗ ಒಂದ್ಸ ಶಿಫ್ಟ್ ಮಾಡಬೇಕು ಸರ್, ಶಿಫ್ಟ್ ನೀವು 12 ವರ್ಷಕ್ಕೆ ಮಾಡ್ತೀರಾ ಸರ್? 12 ವರ್ಷದಲ್ಲಿ ಕೆಂಪೇಗೌಡರಿಗೆ ನೀವು ಮಾಲಾರ್ಪಣೆ ಮಾಡೋದು ಬೇಡವಾ? ಶೀಘ್ರದಲ್ಲಿ ಆಗುತ್ತೆ ಸರ್. ಈಗ ಶೀಘ್ರ ಬೇಡ, ಅಲ್ಲಿವರೆಗೂ ನೀವು ಮೆಟ್ಲು ಮಾಡಿ. ಅದನ್ನ ಆದೇಶ ಮಾಡಿರೋದ್ರಿಂದ ಹಾಗಾಗಿ ಹೊಡೆದಾಕ ಗೊತ್ತು. ನೀವು ಮೆಟ್ಲು ಮಾಡಿ ಸ್ವಾಮಿ, ನೀವು ಯಾವತ್ತು ಕೇಳ್ತೀರೋ ಅಲ್ಲಿವರೆಗೂ ಇರ್ಲಿ ಸರ್. ಈಗ ಅರ್ಜೆಂಟ್ ಏನಿತ್ತು ಸಮಯ ಕೊಟ್ಬಿಟ್ಟಿದೀವಿ, ಅದನ್ನ ಕೊಟ್ಬಿಟ್ಟಿದೀವಿ ಅಂತಂದ್ರೆ ನೀವು ಇದನ್ನ ಶಿಫ್ಟ್ ಮಾಡೋದಕ್ಕೆ ಏನ್ ಬೇಕೋ ವ್ಯವಸ್ಥೆ ಮಾಡ್ಕೊಂಡು ಒಂದೊಂದೇ ಕೆಂಪೇಗೌಡನ ಹಾಳು ಮಾಡ್ಬಿಡು, ಆಮೇಲೆ ನೀವು ಯಾವ ಬೇಕಾದ್ರೆ ಕಿತ್ತಿಕ್ಕು ಅಂತ ಹಾರ್ಡ್ ಆಗಿರೋದ್ರಿಂದ ಸರ್ ನಾವು ಅದನ್ನ ಮಾಡ್ಲೇಬೇಕು. ಈ ಗೌರವವಾಗಿ ಎತ್ತೇಳಿ ಅಂತ ಹೇಳಿದರೆ ನೀವು ಮೆಟ್ಲು ಕಿತ್ತಾಕ್ಬಿಟ್ಟು ಧೂಳು ಇಟ್ಕೊಂಡು ಮಣ್ಣು ಸುರ್ಕೊಂಡು ಇದು ಯಾವ ಗೌರವ ಅಲ್ರಿ? ಅಗೌರವ ಅಲ್ವಾ? ಎಲ್ಲ ಸೇರಿ ಶಿಫ್ಟ್ ಮಾಡೋದಿಲ್ಲ ಆದ್ರೆ ಇದು ಕೇಳಬಹುದಾಗಿತ್ತಲ್ಲ. ಶಿಫ್ಟ್ ಮಾಡೋದಿಲ್ಲ ಅದಾಯ್ತಿರ್ಲಿಲ್ವಾ? ಅದು ಅಮಾನ್ಯ ರಾತ್ರಿ 9 ಅವಶ್ಯಕತೆ ಯಾಕೆ ಬೇಕಾಗಿತ್ತು? ಆಯ್ತು, ಶಿಫ್ಟ್ ಮಾಡೋದಿಲ್ಲ. ಲಾಸ್ಟ್ ಆದೇಶನ
ನೀವು ಕೇಳಲೇಬೇಕು ಅಂತ ಆದೇಶ ಇದೆ, ಯಾವುದು ಇನ್ನೇನು ಉಳ್ಕೊಂಡಿಲ್ವಾ? ಸರ್ ನೆಕ್ಸ್ಟ್ ಏನು ಬೇರೆ ಯಾವ್ದಾದ್ರು ಬಂದ್ರೆ ನಾವು ಮತ್ತೆ ಅದನ್ನು ಪಾಲನೆ ಮಾಡ್ಲೇಬೇಕಾದ್ರೆ ಮಾಡಿರಿ, ಮಾಡ್ತೀರಿ. ನೀವೆಲ್ಲ ಏನು ಒಂದು ಪರ ಅಧಿಕಾರ ಇದು ಸರ್ಕಾರದ ಮಾಡ್ತಾ ಇದ್ದೀರಿ, ನ್ಯಾಯದ ಪರ ಮಾಡ್ತಾ ಇಲ್ಲ ಅಂತ ನಮ್ಮ ವಾದ. 60-70 ಅಂತ ಜಾಗದಲ್ಲಿ ಕಾಂಗ್ರೆಸ್ ಭವನಿಗೆ ಕೊಟ್ಟಿದ್ದಿಲ್ಲ. ಇದು ಮಾತ್ರ ಬಹಳ ಅನ್ಯಾಯವಾದ ವಿಚಾರ ಸರ್. 60-70 ಕಾಂಗ್ರೆಸ್ನವ್ರಿಗೆ ಜಾಗ ಕೊಟ್ಟಿರಲ್ಲ, ಸರ್ಕಾರಿ ಜಾಗ ಸರ್. ಕೊಟ್ಟಿರ್ಲಿ ಸರ್, ಕೊಟ್ಟಿರ್ಲಿ. ಏನ್ ಸರ್ ಈಗ ಅಲ್ಲ ಪಾಪ ನೀವು ಬಂದಿರೋದಕ್ಕೆ ಸೈನ್ ಹಾಕಿದ್ದೀರಾ ಅಷ್ಟೇನೆ. ಆದ್ರೆ ಈ ತರ ತೀರ್ಮಾನಗಳನ್ನ ಅಲ್ಲಿ ಸೆನೆಟ್ ಇದ್ರಲ್ಲಿ ಮಾಡ್ತಾರೆ, ಕ್ಯಾಬಿನೆಟ್ಗಳಲ್ಲಿ ಅಂತಂದ್ರೆ ಇಲ್ಲಿ ಕೆಂಪೇಗೌಡರು ಊರ್ ಮನ್ಸನಿಗೆ ಕೆಂಪೇಗೌಡರು ಜಾಗ ಇಲ್ವಲ್ಲ ಸರ್. ಕಾಂಗ್ರೆಸ್ನವ್ರಿಗೆ ಇಲ್ಲಿ 60-70 ಜಾಗ ಸ್ವೀಕಾರ ಮಾಡಿದ್ದೀನಿ. ನಾನು ಪ್ರಪೋಸಲ್ ಕಳಿಸ್ತೀನಿ, ಜಾಗ ಅಲಾಟ್ ಆಯ್ತು ಅಂತಂದ್ರೆ ಅಲ್ಲೇ ಹೌದಲ್ವಾ ಸರ್? ಒಂದ್ ನಿಮಿಷ ಕೆಂಪೇಗೌಡರ ಪ್ರತಿಮೆನ ಅನಾವರಣ ಮಾಡಕ್ಕೆ ಸುಮಾರು 6 ತಿಂಗಳುಗಳ ಕಾಲ ಇಲ್ಲಿ ಹೋರಾಟ ಮಾಡಿಬಿಟ್ಟಿದ್ದೀವಿ. ಅವತ್ತು ರೇವಣ್ಣವರು MLA ಮಂತ್ರಿಗಳು ಯಾರು 6 ತಿಂಗಳು ಜಾಗ ಕೊಡಲಿಲ್ಲ ನೋಡಿ. ಒಬ್ರಿಗೂ ಗೊತ್ತಾಗದಂಗೆ ಕಾಂಗ್ರೆಸ್ಗೆ 60-70 ಇಮ್ಮಿಡಿಯೇಟ್ ಆಗಿ ಮಂಜೂರಾಗಿ ಹೋಗೋದೆ ಕ್ಯಾಬಿನೆಟ್ ಅಲ್ಲಿ. ಎಂತ ಇದು ಅನ್ಯಾಯ ಸ್ವಾಮಿ. ನಮ್ದೊಂದು ಮಾತು, ಈಗ ಏನು ಕಾಂಗ್ರೆಸ್ ಕಚೇರಿಗೆ 60-70 ಮಂಜೂರಾಗಿದೆಯಲ್ಲ ಕ್ಯಾಬಿನೆಟ್ ಅಲ್ಲಿ, ಏನ್ 45 ರೂಪಾಯಿಗಾಗಿದೆ. ನಾವು 100 ರೂಪಾಯಿ ಕೊಡ್ತೀವಿ ಅಡಿಗೆ. ಆ ಜಾಗ ನಮಗೆ ಬಿಡಿಸ್ಕೊಂಡು ಕೊಟ್ಬಿಡಿ. ಬೇರೆ ಜಾಗ ಕೊಡ್ಲಿ. ಅದೆಲ್ಲ ಪಾಪ ಅವ್ರು ಮಾಡೋಕ್ಕಾಗಲ್ಲ ಬಿಡ್ರಿ, ಅವ್ರು ಮಾಡೋಕ್ಕಾಗಲ್ಲ. ಈಗ ಒಂದ್ ನಿಮಿಷ ಅಧಿಕಾರಿಯಾಗಿ ಕ್ಯಾಬಿನೆಟ್ ಹೋಗ್ತೀವಿ. ಎಷ್ಟು ಮಾತಾಡಿದ್ರು ಕೆಂಪೇಗೌಡರಿಗೆ ಎಷ್ಟಕ್ಕೆ ಸ್ಟಡಿ ಆಗಿದೆ ಅನ್ನೋದು ನಿಮಗೆ ಕೊಡಕ್ಕಾಗ್ತಾ ಇಲ್ಲ ಅಂತೆ. ಕೊಟ್ಟಿಲ್ಲ ಸರ್, ಇದು ಎಷ್ಟು ಸ್ಟಡಿ ಆಗಿದೆ ಅಂತ ಕೊಡ್ತಾ ಇಲ್ಲ ಸರ್. ಅದೇನೇ ನೀವು ಕೊಟ್ಟಿರ್ತಕ್ಕಂಥದ್ದು ಕಲರ್ ಪ್ರಿಂಟ್ ಕೊಡ್ತಾ ಇದ್ದೀರಿ. ನಾಲ್ಕು 2026 ಮಾಗಡಿ ಪುರಸಭೆಯ ಮುಖ್ಯ ಅಧಿಕಾರಿಗಳು ನಮ್ಮನ್ನು ಕೆಂಪೇಗೌಡರ ಚರ್ಚೆ ಅಂದರೆ ಶಿಲೆಯನ್ನು ತೆರವುಗೊಳಿಸ್ಬೋದಾ ಬೇಡವಾ ಅಥವಾ ಸಹಕಾರ ಕೇಳಬೇಕು ಅಂತ ಮಾಡಿದರು. ಅಲ್ಲಿ ಬಂದಿದ್ವಿ, ಅಲ್ಲಿ ಅನೇಕ ಚರ್ಚೆಗಳಾಯಿತು. ಈ ಕೆಂಪೇಗೌಡರ ನೋಡಿ ಇಲ್ಲಿವರೆಗೂ ಮೆಟ್ಲಿತ್ತು, ಈ ಮೆಟ್ಲನ್ನೆಲ್ಲ ಹೊಡೆದಾಕಿ ನೋಡಿ ಈ ಸ್ಥಿತಿಗೆ ತಂದಿದ್ದಾರೆ. ಕೆಂಪೇಗೌಡರು ಮಾಲಾರ್ಪಣೆ ಮಾಡಿ ಅಲ್ಲಿ 1.5 ತಿಂಗಳಾಯಿತು. ಅದು ಹೋದ ಒಂದು 15 ದಿವಸದಲ್ಲಿ ನಾವೇ ಬಂದಾಗ ಒಂದು ಹಾರ ಹಾಕಿದ್ಬಿಟ್ರೆ ಅಲ್ಲಿ 1.5-2 ತಿಂಗಳಿಂದ ಒಂದು ಹಾರ ಇಲ್ಲ, ಮೇಲೆ ಹತ್ತೋದಕ್ಕೆ ಮೆಟ್ಲಿಲ್ಲ. ಮಾಗಡಿಯ ಕೆಂಪೇಗೌಡರ ಪರಿಸ್ಥಿತಿ ಕೇಳ್ತೀರದಂಥ ರೀತಿಯಲ್ಲಿ ಇದೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ನಮ್ಮ ರಾಜ್ಯದ ಅನೇಕ ಮಠಾಧೀಶರಿದ್ದಾರೆ, ಗಣ್ಯರಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಮೇಧಾವಿಗಳಿದ್ದಾರೆ, ಜ್ಞಾನಿಗಳಿದ್ದಾರೆ, ರೈತರಿದ್ದಾರೆ. ಯಾರೂ ಸಹ ಇದು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಯಾರೂ ಮುಂದೆ ಇಲ್ಲ. ಅಂದರೆ ಕೆಂಪೇಗೌಡರ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಈ ಜನನಾಯಕರು ಅಂತ ಹೇಳಿ ಒಂದು ಅರ್ಥ ಆಗ್ತದೆ. ಇವೆಲ್ಲ ಘಟನೆಗಳನ್ನು ನೋಡ್ತಾ ಇದ್ದೀವಿ. ಈಗ ಜೂನ್ 26ನೇ ತಾರೀಕು ಕೆಂಪೇಗೌಡರ ಜಯಂತ್ಯೋತ್ಸವ ಆಗಮಿಸ್ತಾ ಇದೆ. ಆವತ್ತು ಊರಿಗೆಲ್ಲ ಡಂಗೂರ, ಏನು ರಾಜ್ಯದ ಎಲ್ಲ ಜನರು ಬೆಂಗಳೂರಿಗೆ ಬರಬೇಕು, ಏನಾದರೂ ವೈಭವನ ದೇಶಕ್ಕೆ ವಿದೇಶಕ್ಕೆ ಹೇಳಬೇಕು, ಎಲ್ಲವನ್ನ ಮಾಡ್ತೀರಿ. ಮೂಲ ಕೆಂಪೇಗೌಡರ ಜಾಗದಲ್ಲಿ ಇಲ್ಲ ಅನ್ಯಾಯವನ್ನು ಒಬ್ಬ ವ್ಯಕ್ತಿಗಳು ಖಂಡಿಸಲ್ವಲ್ಲ. ಏನಾಗಿದೆ ನಿಮಗೆಲ್ಲ? ನಾವು ಹೇಳಕ್ಕೆ ಹೋದರೆ ನಿಮಗೆ ನೋಡಪ್ಪ ಕೃಷ್ಣಪ್ಪನವ್ರು ಹಿಂಗೆಲ್ಲ ಮಾತಾಡ್ತಾರೆ ಹೇಳ್ತೀರಿ. ನಿಮಗೆ ವಿವೇಚನ ಶಕ್ತಿ ಇಲ್ವಾ? ಅದು ಇಲ್ಲಿ ಆಗ್ತಾ ಇರೋ ಅನ್ಯಾಯ ನಿಮಗೆ ಗೊತ್ತಾಗ್ತಿಲ್ವಾ? ಎಲ್ಲ ಮಾಧ್ಯಮ ಮಿತ್ರರು ಎಲ್ಲರೂ ನಿಮಗೆ ಪ್ರಚಾರಗಳನ್ನ ಕೊಟ್ಟಿದ್ದಾರೆ. ನೋಡ್ತೀರಿ, ಮಡಗ್ತೀರಿ, ನೋಡ್ತೀರಿ, ಗೊತ್ತಿಲ್ದಂಗೆ ಮನೆ ಕೊತ್ತೀರಿ. ಇದು ಯಾವ ನ್ಯಾಯ ಸ್ವಾಮಿ?
ನೋಡಿ ಇವತ್ತು ತಿಂಗಳಾನುಗಟ್ಟಲೆ 2-3 ತಿಂಗಳಿಂದ ಕೆಂಪೇಗೌಡರಿಗೆ ಒಂದು ಮೆಟ್ಲಿಲ್ಲ, ಒಂದು ಹೂವು ಇಲ್ಲ, ಅವ್ರಿಗೆ ಗುಡಿಸೋರು ಇಲ್ಲ ಅಂತಂದರೆ ಇವತ್ತು ಕೆಂಪೇಗೌಡರ ಪರಿಸ್ಥಿತಿ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಾಗಿದೆ. ಈಗ ಇಲ್ಲಿಂದ ಒಂದು 40 ಅಡಿ ಪಕ್ಕಕ್ಕೆ ಇದನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಇಲ್ಲಿನ ಆಡಳಿತ ಮತ್ತು ಅಧಿಕಾರಿ ವರ್ಗಗಳು ಮುಂದಾಗಿದೆ. ಆ ದಿಕ್ಕು ಹೆಂಗಿದೆ ಅಂದರೆ ಈ ಕಡೆ ಈಶಾನ್ಯನೂ ಇಲ್ಲ, ಈ ಕಡೆ ಉತ್ತರನೂ ಇಲ್ಲ. ಈ 4 ದಿಕ್ಕುಗಳು ಯಾವುದೇ ದಿಕ್ಕು ಕೂಡಲ್ವಲ್ಲ, ಆ ದಿಕ್ಕಿನ ಅಳತೆ ಆಕಾರದಲ್ಲಿ ಅದಿದೆ. ಇದು ಒಬ್ಬ ಹಿಂದೂ ಸಂಸ್ಕಾರವಂತರು ಮಾಡುವಂಥ ಈ ಒಂದು ಒಳ್ಳೆ ಬೆಳವಣಿಗೆ ಅಲ್ಲ. ಏನಾದರೂ ಮಾಡಬೇಕಾದ್ರೆ ಇವತ್ತು ಒಂದು ಶಾಸ್ತ್ರ ಕೇಳ್ತೀವಿ, ಅದಕ್ಕೊಂದು ದಿನ ಕೇಳ್ತೀವಿ, ಒಂದು ಒಳ್ಳೆ ಮಾತಾಡಿರ್ತೀವಿ, ಜನರು ಕರೆದು ಶುಭ ಕೋರಿರ್ತೀವಿ, ಎಲ್ಲ ಮಾಡಿ ಒಂದು ಆಯಾ ಅಂತ ಮಾಡಿರ್ತೀವಿ, ಎಲ್ಲ ದಿಕ್ಕುಗಳು ಸರಿ ಇದೆಯಾ ಅಂತ ನೋಡ್ತೀವಿ. ಅದಾದ ನಂತರ ಶುಭವನ್ನು ಕೋರೋದಕ್ಕೆ ಅಲ್ಲಿನ ಒಂದು ಕೆಲಸವನ್ನು ಪ್ರಾರಂಭವನ್ನು ಮಾಡ್ತೀವಿ. ಇಲ್ಲಿ ಯಾವುದೂ ಇಲ್ಲ, ದಿಕ್ಕೂ ಇಲ್ಲ, ದಶನೂ ಇಲ್ಲ, ಪುರೋಹಿತರು ಇಲ್ಲ, ಪುಣ್ಯಾತ್ಮರು ಇಲ್ಲ. ಇವರು ಹೇಳಿದ್ದು ಅಧಿಕಾರಿಗಳು ಮಾಡಿ ಇಂಥ ಒಂದು ಸ್ಥಿತಿಯಲ್ಲಿ ಇದೆ. ಇನ್ನು ಮುಂದೆ ಕೆಂಪೇಗೌಡರು ಧರ್ಮಾತ್ಮರಾಗಿದ್ದರೆ ಈ ಕೆಂಪೇಗೌಡರು ಇದೇ ಜಾಗದಲ್ಲೇ ಇರಬೇಕು, ಅದು ನಮ್ಮ ಅಭಿಲಾಷೆ. ಇವತ್ತು ದೇವರಿಲ್ಲ, ಧರ್ಮ ಇಲ್ಲ, ಕೆಂಪೇಗೌಡರು ಇಲ್ಲ ಅಂದಾಗ ಈ ಕೆಂಪೇಗೌಡರನ್ನ ಅಲುಗಾಡಿಸೋವಂಥ ಶಕ್ತಿ ಒಂದು ಬೇರೆ ವಿಷಯಕ್ಕೆ ಅವರು ಮುಂದೆ ಆಗ್ತಾರೆ. ಹಾಗಾಗಿ ಇದು ಆದೇಶ ಮೊದಲು ಅಲ್ಲ, ಕೊನೆ ಅಲ್ಲ, ಇನ್ನೂ ಕಾಲಾವಕಾಶ ಇದೆ. ಮುಂದಿನ ದಿನಗಳಲ್ಲಿ ನೋಡೋಣ, ಕೆಂಪೇಗೌಡರ ಶಕ್ತಿ, ಧರ್ಮದ ಶಕ್ತಿಯನ್ನು ನೋಡಿ ಮುಂದಿನ ಪರಿಪಾಲನೆಯಲ್ಲಿ ನಾವು ಮಾತಾಡೋಣ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಇವತ್ತು ಪುರಸಭೆ ಅಧಿಕಾರಿಗಳ ಮಾತಾಡಿದ್ದೀವಿ. ಈಗ ನಮಗೂ ಸಹ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಗೆ 1 ಎಕರೆ ಜಮೀನನ್ನು ಕೊಡಿ, ಒಂದು ಉದ್ಯಾನವನವನ್ನು ಮಾಡ್ತೀವಿ. ನೀವು ಕಾಂಗ್ರೆಸ್ ಭವನಕ್ಕೋಸ್ಕರ ನೀವು 45 ಅಡಿ ಸ್ಕ್ವೇರ್ ಫೀಟಿಗೆ ನೀವು ಮಾಡ್ಕೊಂಡಿದ್ದೀರಿ, ಅಲ್ಲಿ 12,000 ರೂಪಾಯಿ ಇದೆ. ಹಾಗಾಗಿ ಬೇಡ, ನಮಗೇನಲ್ಲ, ಎಲ್ಲ ಸಾರ್ವಜನಿಕ ಮರ ಹಾಕಿ ಒಂದು ಉದ್ಯಾನವನ ಮಾಡ್ತೀನಿ ಅಂತ ಹೇಳಿ ಒಂದು ಮನವಿಯನ್ನು ಪುರಸಭೆಗೆ ಕೊಟ್ಟಿದ್ದೀವಿ. ಅವರು ಪ್ರಸ್ತಾಪ ಮಾಡಿ ಅದ್ರ ಬಗ್ಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಆ 1 ಎಕರೆ ಕೊಟ್ಟರೆ ಒಂದು ಉದ್ಯಾನವನ ಮಾಡೋಣ. ಎಲ್ಲೋ ಕೊಡೋದು ಬೇಡ, ಇದೇ ಜಾಗ ಕೊಡಿ, ಇದನ್ನೇ ಅಭಿವೃದ್ಧಿ ಮಾಡ್ತೀನಿ, ಇದಕ್ಕೆ ಹಣ ಕಟ್ತೀನಿ. ಇವರೇನು ಪುಕ್ಷಟೆ ಕೊಡೋದು ಬೇಡ. ಇವತ್ತೇನು ಅವ್ರು ಕಟ್ಟಿದಾರಲ್ಲ ಅದಕ್ಕಿಂತ ಇನ್ನೂ 50 ರೂಪಾಯಿ ಎಕ್ಸ್ಟ್ರಾ ತೊಗೊಳ್ಳಿ, ಇದೇ ಜಾಗ ನಮಗೆ ಕೊಡಲಿ ಅಂತೇಳಿ ಅವರು ಮನವಿ ಮಾಡ್ಕೊತೀನಿ. ಈಗ ಅವರು ಒಳ್ಳೆ ಸದ್ಬುದ್ಧಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಅದಕ್ಕೆ ನಾವು ಒಪ್ಕೊಂಡಿಲ್ಲ, ನಮ್ಮ ಕಾಲ ಮೀರಿ ಅವರು ಎತ್ತಿದ್ರು ನಾವು ಇದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ವಾಗ್ದಾನ ಕೊಟ್ಟಿದ್ದೀನಿ. ಇವತ್ತು ಕಾನೂನಿಗೆ ನಾನು ದೊಡ್ಡವನಲ್ಲ, ಅದಕ್ಕೋಸ್ಕರ ಇದು ಕಾನೂನಿನ ಚೌಕಟ್ಟಿಂದು ಮೊದಲು ಅಲ್ಲ, ಲಾಸ್ಟು ಅಲ್ಲ, ಇನ್ನೂ ಕಾಲಾವಕಾಶಗಳು ಇದೆ. ಅಲ್ಲ, ಮುಂದೆ ನೋಡೋಣ, ಏನೋ ಒಂದು ಮಾಡಬೇಕಲ್ಲ. ಮಾಡೋಕ್ಕೆ ಹೋದಾಗ ಅದು ಮುಂದೆ ಏನಾಗುತ್ತೆ ನೋಡೋಣ. ಅದಕ್ಕೆ ಹೇಳಿದ್ದು ದೇವರು ಧರ್ಮ ಅಂತ ಇದ್ದರೆ ಇರಲಿ, ಏನೂ ಇಲ್ಲ, ಧರ್ಮನೇ ಸತ್ತೋಗೋದೆ ಅಂದರೆ ನಾನು ತಾನೇ ಎಷ್ಟಪ್ಪ ಕೂಗಾಡಲಿ, ಎಷ್ಟು ಅಂತ ಹರಿಸ್ಕೊಡ್ಲಿ, ಎಷ್ಟು ಅಂತ ಖರ್ಚು ಮಾಡಲಿ, ಬರೇ ನಾವು ಕೋರ್ಟ್ಗಳ್ಗೆ ಅಲ್ದು ನನಗೂ ಸಾಕಾಗಿದೆ. ಇನ್ನೇನು ಮಾಡೋಕ್ಕೋಗ್ಬೋದು, ಮನುಷ್ಯ ಏನು ಮಾಡ್ಬೋದು? ನನ್ನ ಪ್ರಯತ್ನ ಮಾಡಿದ್ದೀನಿ, ಮುಂದೇನೂ ಮಾಡ್ತೀನಿ, ಅದು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ನಿಮ್ಮ ವಕೀಲರು ಇದನ್ನು ಸ್ಥಳಾಂತರ ಮಾಡೋದಕ್ಕೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತೇಳಿ ನ್ಯಾಯಾಲಯಕ್ಕೆ ಆದೇಶ ಕೊಟ್ಟಿದ್ದಾರೆ. ನಿಮ್ಮ ಕೇಳ್ಕೊಂಡೇ ಕೊಟ್ಟಿದ್ದಾರೆ. ನಾನು ಹಾಸ್ಪಿಟ್ಲಾಗಿದ್ದಾಗ ನನಗೆ ಯಾವ ಮಾಹಿತಿನೂ ಇಲ್ಲ. ಅದನ್ನು ಯಾವ ಭೂತ ಪ್ರೇತ ಪಿಚಾಚಿಗಳು ಹೋಗಿ ಅದು ಏನು ಮಾಡೋದು ಗೊತ್ತಿಲ್ಲ, ಅವರು ವಾಯ್ಸ್ ತೆಗ್ದಿಲ್ಲ. ಹಂಗಾಗಿ ನೀವು ಯಾವ ಮಾಡೋದು ನಮಗೂ ಗೊತ್ತಿಲ್ಲ. ಹಂಗಾಗಿ ನ್ಯಾಯಾಲಯದಲ್ಲಿ ನಮ್ಮವರೇ ಅದನ್ನು ಬಿಟ್ಕೊಟ್ಟಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.